ಈ ಮರದ ಈ ಮರದ 4 ಅಂದ್ರೆ 3 ಬೇರುಗಳಾಗಿದೆ. ಈಗ ನಾವು ಕಲಿತಿರುವುದು ಪಾರಮಾರ್ಥಿಕವಾಗಿ ಬಡವರು, ದುಃಖಿಗಳು, ಆ ಭಾಗ್ಯವಂತರು, ನೀತಿವಂತರು. ಓಕೆ, ಈಗ ನಾವು ನೆಕ್ಸ್ಟ್ ಅದರದ ಮೇನ್ ಸ್ಟೆಮ್, ಆ ಮರದ ಮೇನ್ ಸ್ಟೆಮ್ ಅದೇ 4ನೇದಾಗಿ ಇವತ್ತು ನಾವು ಕಲಿಯೋದು 5:6 5:6 ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 6ನೇ ವಾಕ್ಯ ಓದಿ ಒಬ್ರು. ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ನ್ಯಾಯ ನೀತಿಗಾಗಿ ಹಸಿಯುವರು ಭಾಗ್ಯವಂತರು. ಅವ್ರಿಗೆ ಏನ್ ಸಿಗ್ತದೆ? ಅವರಿಗೆ ತೃಪ್ತಿಯನ್ನಿಯುವರು, ದೇವರು ಅವರಿಗೆ ಸಂತೃಪ್ತಿಯನ್ನು ಕೊಡುವರು. ಯಾವುದರಲ್ಲಿ ಸಂತೃಪ್ತಿಯನ್ನು ಕೊಡುವರು? ಯಾವುದ್ರಲ್ಲೇ ಹಸಿವು ಅವರಿಗೆ ಸಂಪೂರ್ಣವಾಗಿ ನೀಗಿಸು. ಸೊ ಪ್ರಿಯರೇ, ಇಲ್ಲಿ 3 ಪಾಯಿಂಟ್ಸ್ ನಾವು ಕಾಣ್ತಾ ಇದ್ದೀವಿ. ಒಂದು ನ್ಯಾಯ, ನೀತಿ, ಹಸಿವು. ಓಕೆ, ಫಸ್ಟ್ ಆಫ್ ಆಲ್ ನ್ಯಾಯ ನೀತಿ. ಕೆಜಿ ಸರ್, ಈ ನ್ಯಾಯ ನೀತಿಯ ಅರ್ಥ ಏನು? ನ್ಯಾಯ ಅಂತ ಹೇಳಿದ್ರೆ ಯಾರಿಗೂ ದ್ರೋಹ ಬಗೆಯದೆ ಸರಿಯಾದದನ್ನೇ ನಡೆಸ್ಕೊಂಡೋಗೋದು, ಅಂದ್ರೆ ಜಸ್ಟಿಸ್, ಸರಿಯಾದನ್ನೇ ನಡ್ಸ್ಕೊಂಡು ಹೋಗುವಂಥದ್ದು. ಯಾರಿಗೆ ಏನ್ ಸಲ್ಲಬೇಕೋ ಅದನ್ನ ಕೊಡುವಂಥದ್ದು. ನೀತಿ ಅಂತ ಹೇಳಿದ್ರೆ ನಮ್ಮ ಜೀವನ, ಮಾರಲ್ ಲೈಫ್, ಅಂದ್ರೆ ನೈತಿಕವಾಗಿ ನಾವು ಹೇಗೆ ಜೀವಿಸೋದು ಅಂತ. ಸೊ ನ್ಯಾಯ ನೀತಿ ಅಂದ್ರೆ ಇಂಗ್ಲಿಷ್ ಅಲ್ಲಿ 2 ಟರ್ಮ್ ಇಲ್ಲ ಅನ್ಸುತ್ತೆ. ಇಂಗ್ಲಿಷ್ ಅಲ್ಲಿ ಎಷ್ಟು ಟರ್ಮ್ ಇದೆ? 5:6 ಹಂಗರ್ ಫಾರ್ ಜಸ್ಟಿಸ್ ಒಂದೇ ಇರೋದು. ನೀತಿ, ನ್ಯಾಯ, ಆಲ್ಮೋಸ್ಟ್ ನ್ಯಾಯ ನೀತಿ ಅಂದ್ರೆ ಆಲ್ಮೋಸ್ಟ್ ಎರಡು ನಾಣ್ಯದ ಒಂದೇ ಕನೆಕ್ಟೆಡ್. ಈಗ ನೀತಿಗಾಗಿ ಹಸಿವು, ಈ ಒಂದು ಪಾಯಿಂಟ್ ದಯಾಲ್ ನಿಮ್ ಮನಸ್ಸಿಗೆ ಅನಿಸ್ತದೆ? ನೀತಿಗಾಗಿ ಹಸಿವು ಅಂತ ಹೇಳುವಾಗ, ನೀತಿಗಾಗಿ ಹಸಿವು, ನೀತಿ ಅಂದರೆ ಏನು? ನಾವು ನೋಡ್ತೀವಲ್ಲ, ಇಡೀ ಲೋಕ ಈಗ ನಥಿಂಗ್ ಇಸ್ ಗೋಯಿಂಗ್ ಇನ್ ಇದು ಒಂದು ಮೊರಾಲಿಟಿಲೇ ಹೋಗ್ತಾ ಇಲ್ಲ ನಮ್ಮ ಈ ಪ್ರಪಂಚ. ಇದ್ರಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೇದಕ್ಕಾಗಿ, ಅಂದ್ರೆ ಒಂದು ಯಾರಿಗೂ ತೊಂದರೆ ಆಗ್ಬಾರ್ದು, ಯಾರಿಗೂ ಮೋಸ ಆಗ್ಬಾರ್ದು, ಆ ರೀತಿಯಾದ ಲೈಫ್ ಈಗ ನಡೆಯೋದೆಲ್ಲ ಅಲ್ಲಿ ಒಬ್ರಿಗೆ ಮೋಸ ಮಾಡಿ ಇನ್ನೊಬ್ರು ಬದುಕೋದು ಪ್ರೆಸೆಂಟ್. ಇಂಥ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೇದಕ್ಕಾಗಿ ಒಂದು ದಾಹಗೊಳ್ಳೋರು ನಿಜವಾಗ್ಲೂ ಗ್ರೇಟ್ ಅಲ್ವಾ ಬ್ರದರ್? ಒಳ್ಳೇದಕ್ಕಾಗಿ ದಾಹಗೊಳ್ಳುವುದಂದ್ರೆ ಅದು ಬೇರೆಯವ್ರಿಗೆ ನೋವುಂಟು ಮಾಡೋದು, ಅಥವಾ ನೀವು ಒಳ್ಳೆಯದು ಅಂತ ಹೇಳೋದು ನೀತಿ ಅಲ್ವಾ? ಹೌದು ಬ್ರದರ್. ಓಕೆ, ಅಂದ್ರೆ ಯಾರು ನೀತಿಯಲ್ಲಿ ಜೀವಿಸ್ತಾ ಇಲ್ಲ. ಈಗ ನೀತಿ ಅಂತ ಹೇಳೋದು ನೋಡಿ, ನೀತಿ ಕೋರ್ಟ್ ಇಂದ ನೀತಿ ಲಭಿಸ್ತದೆ ಅಂತ ಹೇಳ್ತಾರೆ. ಅದು ಸುಳ್ಳೆ ಅಲ್ವಾ? ಓಕೆ, ಸೊ ಲೋಕದ ರೀತಿಯಲ್ಲಿ ಕೋರ್ಟ್ ಇಂದ ನೀತಿ ಲಭಿಸಬೇಕು, ಆದ್ರೆ ನಮ್ ಪ್ರಕಾರ ಎಷ್ಟರ ಮಟ್ಟದಲ್ಲಿ ಇದೆ ನಮ್ಗೆ ಗೊತ್ತಿಲ್ಲ. ಓಕೆ, ತಲೆ ಇದ್ದವ್ರಿಗೆ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋ ನೀತಿ ಅಂದ್ರೆ ನಮ್ಮ ಮೈಂಡ್ ಸೆಟ್ ಇರುವ ನೀತಿ ಏನು? ಅದು ಈಗ ಜಸ್ಟ್ ಉದಾಹರಣೆಗೆ ನೋಡೋದಾದ್ರೆ, ಆಕ್ಚುಲಿ ನೀತಿಯ ಪೂರ್ಣತೆ ಹಾಕಿದ್ದಾರೆ ಯೇಸು ಸ್ವಾಮಿ. ಯೇಸುವಿನ ಜೀವನದಿಂದಲೇ ನಾವು ಅದು ಏನನ್ನು ಕಲಿಬೇಕು. ಜಸ್ಟ್ ಉದಾಹರಣೆ ತಗೊಂಡ್ರೆ, ಯೋಹಾನನ ಶುಭ ಸಂದೇಶದಲ್ಲಿ 8ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವಾಗ, ಒಂದು ಯೇಸುವಿನ ಬಳಿಗೆ ಜನರು ಒಂದು ಪ್ರಾಸ್ಟಿಟ್ಯೂಟ್ ಅನ್ನು ಕರೆತರುತ್ತಾ ಇದ್ದಾರೆ. ಓಕೆ, ಒಂದು ಹೋಗ್ತೀರಾ? ಯಾರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆಯಲ್ಲ? ಯೇಸು ಸ್ವಾಮಿ ಒಲಿವ್ ಹೋದರು. ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು.
ಜನರ ಸುತ್ತಲೂ ಬಂದು ನೆರೆಯಲು ಯೇಸು ಕುಳಿತುಕೊಂಡು ಬೋಧಿಸತೊಡಗಿದರು. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಓಕೆ, ಇಲ್ಲಿ ನಾವು ಚಿಂತಿಸೋಣ. ಇಲ್ಲಿ ನಿಯಮದ ಪ್ರಕಾರ ನೀತಿ ಏನು? ಕಲ್ಲೆಸೆದು ಕೊಲ್ಲಬೇಕಂತೆ ಅವಳು. ಅಲ್ಲ ಅವಳು ಶೀಸ್ ವಿಕ್ಟಮ್. ಸೊ ನಿಯಮದ ಪ್ರಕಾರ ಯಾರು ಪ್ರಾಸ್ಟಿಟ್ಯೂಷನ್ ಮಾಡಿದವರನ್ನು ಹಿಡಿದುಕೊಂಡು ಬಂದ್ರೋ ಅವರನ್ನು ಕಲ್ಲೆಸಿದು ಕಲ್ಲೇ ಅವರ ಸಮಾಧಿ ಆಗ್ಬೇಕು. ಅದು ನಿಯಮ ಹೇಳ್ತಾ ಇದೆ. ಇವನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಲೋಕದ ನಿಯಮಗಳು ಈ ರೀತಿ ಹೇಳ್ತಾರೆ. ಕೆಲವರನ್ನು ಕೊಲ್ಲಬೇಕು, ಕೆಲವರನ್ನು ಇಷ್ಟು ವರ್ಷ ಜೈಲಲ್ಲಿ ಇಡಬೇಕು, ಈ ತರ ನಿಯಮಗಳಿದೆ. ಓಕೆ, ಈಗ ಇವರು ಯೇಸುವಿನ ಹತ್ತಿರದಲ್ಲಿ ತಂದು ಇವರ ಪ್ಲಾನ್ ಏನಂದ್ರೆ, ಇವರು ಯೇಸು ಸ್ವಾಮಿ ಈ ನಿಯಮಗಳು ಅನುಸರಿಸ್ತಾ ಇದ್ದಾರೋ ಇಲ್ವೋ ಅದೊಂದು. ಹಳೆ ಉಡಂಬಡಿಕೆಯ ಬೇಕು ಬೇಡ ಅಂತ ಹೇಳಿದ್ರೆ ಯೇಸುವಿನ ವಿರುದ್ಧವಾಗಿ ಇವರು ತಪ್ಪು ಕಂಡುಹಿಡಿಯಬಹುದು. ಓಕೆ, ಬೇಕು ಅಂತ ಹೇಳಿದ್ರೆ ಇವನ್ ಕಲ್ಲೆಸೆದು ಕೊಲ್ಬೇಕು ಅಂತ ಹೇಳಿದ್ರೆ ಇವನೇನು ಇಂತಹ ನೀತಿಮಂತನು ನೋಡಿ, ಒಂದು ಕೊಲ್ಲುವುದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಎರಡು ರೀತಿಯಲ್ಲಿ ಯೇಸುವನ್ನು ಸಿಕ್ಕಿಸಬಹುದು. ಅಲ್ಲಿ ಕಲ್ಲೆಸೆದು ಕೊಲ್ಲು ಅಂತ ಹೇಳಿದ್ರು ಯೇಸುವಿನ ಮೇಲೆ ತಪ್ಪು ಹೊರಿಸ್ಬೋದು, ಬೇಡ ಬಿಟ್ಬಿಡಿ ಅಂತ ಹೇಳಿದ್ರೆ ಯೇಸು ಸ್ವಾಮಿ ನಿಯಮಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ಸೊ ಒಂದು ಭಯಂಕರವಾದ ಕನ್ಫ್ಯೂಷನ್ ಅಲ್ಲಿ ಯೇಸು ಸ್ವಾಮಿಯನ್ನು ತಂದು ನಿಲ್ಲಿಸಿದ್ದಾರೆ. ಸೊ ಇದ್ರಲ್ಲಿ ನಮ್ಗೆ ಗ್ಯಾರಂಟಿ ಇದೆ, ಯೇಸು ಸ್ವಾಮಿ ಮಾಡುವ ಕಾರ್ಯಗಳು ನಿಜವಾಗಿ ನೀತಿ ಪೂರ್ವಕವಾದ ಕಾರ್ಯಗಳೇ ಆಗಿದೆ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಈ ಸಿಚುವೇಶನ್ ಅಲ್ಲಿ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಂದ್ರೆ ಅವಳನ್ನು ಎಸೆಯಬೇಕಂದನೂ ಹೇಳ್ತಾ ಇಲ್ಲ, ಕೊಲ್ಲು ಬೇಡ ಅಂದನೂ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಏನ್ ಹೇಳಿದ್ರು? ಏನ್ ಹೇಳಿದ್ರು? ಯಾರು ನಿಮ್ಮಲ್ಲಿ ಪಾಪ ಮಾಡಿಲ್ಲ ಅವ್ರು ಮೊದ್ಲ ಕಲ್ಲು ಬೀರಿ ಅಂತ ಹೇಳಿ. ನೋಡಿ, ಯೇಸು ಸ್ವಾಮಿ ಹೇಳೋ ಒಂದು ಪಾಯಿಂಟ್, ಯೇಸು ಸ್ವಾಮಿಗೆ ಗೊತ್ತು ಒಂದು ಸ್ತ್ರೀ ಒಬ್ರೇ ವ್ಯಭಿಚಾರ ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪಾಪ ಮಾಡದೇ ಇರುವವರು ಅವಳ ಮೇಲೆ ಕಲ್ಲೆಸೀಲಿ. ಅದಾದ್ಮೇಲೆ ಯೇಸು ಸ್ವಾಮಿ ಬೆರಳಿನಿಂದ ಮರಳಿನ ಮೇಲೆ ಬರೀತಾ ಇದ್ರಂತ ಹೇಳ್ತಾ ಇದೆ ವಚನದಲ್ಲಿ. ಬರೀತಾ ಇದ್ರು ಅಲ್ವಾ? ಆ ವಚನ ಓದಿ ಸ್ವಲ್ಪ. ನಿಮ್ಮಲ್ಲಿ ಪಾಪ ಮಾಡದವನು ಯಾವನು ಅಂತವನು ಇವಳ ಮೇಲೆ ಮೊದಲು ಕಲ್ಲನ್ನು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಹೀಗೆ ಬರೀದ್ರು ಎಂದು ಈ ಒಂದು ದ ಪೋಯಮ್ ಆಫ್ ಮೆನ್ ಗಾಡ್ ಎಂದು ಹೇಳಿ ಬ್ಲೆಸೆಡ್ ಮರಿಯಾ ವಾಲ್ತೋರ್ತ್ ಅವರು ಬರೆದಿರುವ ಅವರಿಗೆ ಸಿಕ್ಕಿರುವ ದರ್ಶನದಲ್ಲಿರುವ ಒಂದು ಬುಕ್ ಇದೆ. 16 ವಾಲ್ಯೂಮ್ ಇದೆ, ಅದರಲ್ಲಿ ಬರೆಯಲಾಗಿದೆ. ಯೇಸು ಸ್ವಾಮಿ ಬರೆದಿರುವುದು ಅವರು ಮಾಡಿರುವ ಒಂದೊಂದು ಪಾಪಗಳು ಮರಳಿನಲ್ಲಿ ಬರೀತಾ ಇದ್ರಂತೆ ಒಂದೊಂದಾಗಿ. ನಂತರ ಯೇಸು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪಾಪ ಮಾಡದೇ ಇರುವವರು ಕಲ್ಲೆಸೀಲಿ. ಸೊ ಒಬ್ಬೊಬ್ಬರು ಅವರವರ ಪಾಪಗಳು ಮರಳಿನ ಮೇಲೆ ಯೇಸು ಬರೆಯೋದನ್ನು ಕಂಡ್ರು. ಇವರಿಗೆ ಗೊತ್ತು ನಾನ್ ಮಾಡಿರುವ ಈ ಪಾಪ, ಇವರಿಗೆ ಗೊತ್ತು ನಾನ್ ಮಾಡಿರುವ ಈ ಪಾಪ, ಆದ್ರಿಂದ ನನ್ಗೆ ಕಲ್ಲೆಸಿಯಕ್ಕಾಗಲ್ಲ. ಪ್ರಿಯರೇ, ಏನಾಯ್ತು? ದೊಡ್ಡವರು ಪಾಪದ ಅಯ್ಯೋ ಈ ಪಾಪ ನಾನ್ ಮಾಡಿರೋದು ಇವನಿಗೆ ಗೊತ್ತಾಯ್ತು ಎಂಬವರೆಲ್ಲ ಮೆತ್ತಿಗೆ 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 ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರೆ. ಕೊನೆಯಲ್ಲಿ ಯಾರು ಇರ್ಲಿಲ್ಲ, ಯೇಸು ಸ್ವಾಮಿ ಮಾತ್ರ. ಪ್ರಿಯರೇ, ಇಲ್ಲಿ ನೋಡಿ, ನಮ್ಗೆಲ್ಲ ಕೆಲವೊಮ್ಮೆ ಸಂಶಯ ಬರುತ್ತದೆ, ನಾವು ನ್ಯಾಯಕ್ಕಾಗಿ ನಿಂದ್ರೆ ಸರಿ ಆಗ್ತದೋ ಇಲ್ವೋ? ಎಷ್ಟೋ ಬಾರಿ ನಮ್ಮ ಎಕ್ಸಿಸ್ಟೆನ್ಸೇ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ನಾವು ನಿಯಮಗಳಿಗೆ ಅಂದ್ರೆ ನ್ಯಾಯಕ್ಕಾಗಿ ನಿಲ್ಲದೆ
ನೀತಿಗಾಗಿ ನಿಲ್ಲದೆ ಕೆಲವೊಮ್ಮೆ ನಮ್ಗೆ ನಮ್ಮ ಮೇಲೆ ಅಧಿಕಾರ ಇರುವವರ ಆ ಇಚ್ಛೆಗೆ ಅನುಸಾರವಾಗಿ ನಿಲ್ಲುವುದು ನಾವು ನೋಡ್ತಾ ಇದ್ದೀವಿ. ಅಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಇಲ್ದೇ ಇದ್ರೆ ನಾವು ಹೊರಗಡೆ ಹೋಗ್ಬೇಕಾಗ್ತದೆ, ಇಲ್ದೇ ಇದ್ರೆ ನಾವು ಬದುಕಕ್ಕೆ ಕಷ್ಟ ಆಗ್ತದೆ. ಆದ್ರೆ ಪ್ರಿಯರೇ, ಇಲ್ಲಿ ಯೇಸುಸ್ವಾಮಿ ನೀತಿ ನಡೆಸಿಕೊಟ್ರು, ಯೇಸುಸ್ವಾಮಿ ಉಳಿದರು, ಬೇರೆ ಎಲ್ರೂ ಅಲ್ಲಿಂದ ಓಡಿ ಹೋದ್ರು. ಇದು ನಿಜವಾದ ನೀತಿ. ಇಲ್ಲಿ ನೋಡಿ, ನಿಯಮದ ವಿರುದ್ಧವಾಗಿ ಯೇಸುಸ್ವಾಮಿ ನಿಂತರ ನಿಲ್ಲಲಿಲ್ಲ. ಕಲಿಸಿಯ ಬೇಡ ಅಂತ ಹೇಳಿದ್ರ, ಹೇಳಲಿಲ್ಲ ಅಲ್ವಾ? ಕಲಿಸಿರಿ ಅಂತ ಹೇಳಿದ್ರು. ಆದ್ರೆ ಒಂದ್ ಕಂಡೀಷನ್ ಹಾಕಿದ್ರು, ಏನು? ನಿಮ್ಮಲ್ಲಿ ಪಾಪ ಮಾಡದೇ ಇರುವವರು ಮೊದಲು ಕಲ್ಲಿಸಿಯಲಿ. ಪಾಪ ಮಾಡದೇ ಇರುವವರು ಮೊದಲು ಕಲ್ಲಿಸಿಯಲಿ. ಅದಾದ್ಮೇಲೆ ಅವರ ಪಾಪಗಳು ಮರಳಿನಲ್ಲಿ ಬರೀತಾ ಇದ್ದಾರೆ, ಇದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಇದು ಮಾಡಿ. ಸೊ ಪ್ರಿಯರೇ, ನೀತಿ ನಡೆಸಬಹುದು, ಈಗಲೂ ನೀತಿ ನಡೆಸಲು ಸಾಧ್ಯವಿದೆ. ಓಕೆ, ಆದ್ರೆ ಅದಕ್ಕೆ ಬೇಕಾಗಿರೋದು ಆತ್ಮ ಶಕ್ತಿ ನಮಗಿರ್ಬೇಕು. ನಾವಾಗಿದ್ರೆ ಈ ಸಿಚುವೇಶನ್ ಅಲ್ಲಿ, ಇಂತಹ ಒಂದು ಅವಸ್ಥೆಯಲ್ಲಿ ನಾವು ಇದ್ದಿದ್ರೆ ಏನ್ ಮಾಡುವರು? ಸರ್ ನೀವೇ ಹೇಳಿ. ನೀವು ಯೇಸುಸ್ವಾಮಿಯ ಸ್ಥಾನದಲ್ಲಿ ಇಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳೋಣ, ನೀವೇನ್ ಮಾಡ್ಲಿ? ನಾವು ಯಾವಾಗ್ಲೂ ಈ ತರ ಅಂದ್ರೆ ಏನ್ ಗೊತ್ತಾ, ನಮ್ ಸೇಫ್ಟಿ ನಾವು ನೋಡ್ತೀವಿ, ಹಾಗೆ ಹಾ, ಜನಗಳ ಜೊತೆಗೆ ಸೇರ್ಕೊಳ್ಳೋ ಇಷ್ಟಪಡ್ತೀವಿ. ಜನಗಳ ಏನ್ ಅದು decision ತಗೊಳ್ಳೋದು ಅದ್ರ ಜೊತೆ ನಾವು ಇಷ್ಟ ಸಿ ದೇವರ ರಾಜ್ಯದಲ್ಲಿ ಅದು ಅನೀತಿಯಾಗಿದೆ. ನಮ್ಮ ಸೇಫ್ಟಿ ನೋಡಿ ಜನರ ಜೊತೆಗೆ ನಿಲ್ಲುವ ಆ ಅವಸ್ಥೆ ಈ ಸ್ತ್ರೀಗ ನಾವು ನೀತಿ ಕೊಡುವ ಅವಸ್ಥೆ ಬರಲ್ಲ. ನಾವು ದೇವರ ವಚನವನ್ನು ಧ್ಯಾನಿಸಿದರೂ ನಾವು ಯಾವಾಗಲೂ ನಮ್ಮ ಸೇಫ್ಟಿಗಾಗಿ ನಿಲ್ಲುವುದಾದ್ರೆ, ಪ್ರಿಯರೇ, ಇಲ್ಲಿ ಯೇಸುಸ್ವಾಮಿ ಸೇಫ್ಟಿಗಾಗಿ ನಿಲ್ಲಲಿಲ್ಲ, ಆದ್ರೆ ಯೇಸುಸ್ವಾಮಿ ಮಾತ್ರ ಸೇಫ್ ಆದ್ರು ಅಲ್ಲಿ. ಅಂದ್ರೆ ಈ ನಿಯಮಗಳಿಗಾಗಿ ನಾವು ನಿಲ್ಲುವಾಗ ನಮಗೆ ಬೇಕಾಗಿರುವ ಸಂರಕ್ಷಣೆ ಅದು ದೇವರ ಜವಾಬ್ದಾರಿ ಆಗಿರ್ತದೆ. ಆದ್ರೆ ನಮ್ಗೆ ನಾನಾಗಿದ್ರೆ ಹಾ ಯಾರ ಜೊತೆ ಪಾಪ ಮಾಡಿಲ್ಲ ಅವ್ರನ್ನು ಕರ್ಕೊ ಬನ್ನಿ ಅಂತ ಹೇಳ್ತಾರೆ. ಅಲ್ವಾ? ಸೊ ಅಂದ್ರೆ ನಾವು ಕಳೆದ 3ರಲ್ಲಿ ನೋಡಿದ ಹಾಗೆ ಈ ನಿಯಮಕ್ಕೆ ನಾವು ಅನುಸರಿಸಿ ನಾವು ನಿಲ್ಲುವುದಾದ್ರೆ ನಮ್ಮ ಜವಾಬ್ದಾರಿ ದೇವರ ಕೈಯಲ್ಲಿ ಇರ್ತದೆ. ನಾವು ಏನಾಗುತ್ತಂದ್ರೆ ನಾವು ನಮ್ಮ ಸೇಫ್ಟಿ ನಾವು ನೋಡುವಾಗ ದೇವರನ್ನ ನಾವು ಫ್ರೀ ಬಿಡ್ತೀವಿ. ದೇವರಿಗೆ ಜವಾಬ್ದಾರಿ ಇಲ್ಲದೆ, ದೇವರಿಗೆ ಅಲ್ಲಿ ಯಾವ ರಿಸ್ಕು ಇಲ್ಲದೆ ಇರುವ ಪರಿಸ್ಥಿತಿ ನಾವು ಸೃಷ್ಟಿಸ್ತೇವೆ. ಓಕೆ, ಸೊ ಈ ನೀತಿ ಅಂತ ಹೇಳುವುದು ನಾವು ಸ್ವಲ್ಪ ಆಳವಾಗಿ ಧ್ಯಾನಿಸಬೇಕು. ನೀತಿ ನಮ್ಗೆ 2 ಆ ಬಿಂಬಗಳು ಈ ಬೈಬಲ್ ಅಲ್ಲಿ ನಾವು ನೋಡ್ತೀವಿ. 2 ವ್ಯಕ್ತಿಗಳು ನಾವು ಬೈಬಲ್ ಅಲ್ಲಿ ನೋಡ್ತೀವಿ. ನೀತಿವಂತರು ಎಂದು ಹೇಳುವಾಗ ಯಾರಾದ್ರೂ ಹೇಳ್ತೀರಾ? ನೀತಿವಂತರು ಎಂದು ಹೇಳುವಾಗ ನಮ್ಮ ಜೋಸೆಫರೇ ಮೇನ್ ಆಗ್ತಾರೆ ಬ್ರದರ್. ಇನ್ಫ್ಯಾಕ್ಟ್ ಸಂತ ಜೋಸೆಫರು ಮೇನ್, ಅಫ್ಕೋರ್ಸ್ ಯೇಸುಸ್ವಾಮಿ ಅದರ ಪೂರ್ಣತೆ. ನಾವು ಇವತ್ತು ಈ 2 ವ್ಯಕ್ತಿಗಳನ್ನು ಮಾತ್ರ ನಾವು ಸ್ವಲ್ಪ ಆಳವಾಗಿ ಕಲಿಯೋಣ. ಸಂತ ಜೋಸೆಫರು ನೀತಿವಂತರು ಎಂದು ಬೈಬಲ್ ಅಲ್ಲಿ ಹೇಳ್ತಾ ಇದೆ. ಬೈಬಲ್ ಅಲ್ಲಿ ಹೆಚ್ಚು ಜನರ ಬಗ್ಗೆ ಹೇಳ್ತಾ ಇಲ್ಲ ನೀತಿವಂತರು ಅಂತ ಹೇಳಿ. ಏಕೆಂದ್ರೆ ಸಂತ ಜೋಸೆಫರಿಂದಲೇ ನಮ್ಗೆ ನೀತಿ ಏನು ಎಂದು ಕಲಿಯಲು ಈಗ ಸಾಧ್ಯ ಆಗ್ತದೆ. ಓಕೆ, ಸಂತ ಜೋಸೆಫರು ನೀತಿವಂತನು ಎಂದು ಹೇಳುವಾಗ ದಯಾಲ್ ನೀವೇ ಹೇಳಿ, ಏನ್ ಮಾಡಿದ್ದಾರೆ ಸಂತ ಜೋಸೆಫರು? ಬದಲ್ ಇದೆ, ಮಗನಿಗೆ ಒಂದ್ ಚಾನ್ಸ್ ಸಿಕ್ತಲ್ಲ, ಅದೇ ತರ ಅವಕಾಶ ಅಪ್ಪನಿಗೆ ಸಿಕ್ಕಿತ್ತು ಸಂತ ಜೋಸೆಫ್ಗೆ. ತಾಯಿ ಮರಿಯಳು ಸಹ ಇದು ಗರ್ಭಿಣಿಯಾಗಿದ್ದಾರಲ್ಲ, ಈ ಟೈಮಲ್ಲಿ ಆರಾಮ್ಸೆ ಅವ್ರನ್ನ ಕೊಲ್ಲಲಿಕ್ಕೆ ಅವಕಾಶ ಕೊಡ್ಬೋದಿತ್ತು, ಬಿಟ್ಬೋಡ್ಬೋದಿತ್ತು. ಆಮೇಲೆ ಅದೊಂದು ಅಲ್ಲಿ. ಎರಡನೇ, ಒಬ್ಬ ತಂದೆಯಾಗಿ ಎಷ್ಟೋ ಬಾರಿ ಅವ್ರನ್ನ ಯೇಸುಸ್ವಾಮಿನ ಕೊಲ್ಲಿಕ್ ಬಂದ್ವಾಗ್ಲೂನು ಬೇಕಾದ ಕಡೆ ನನ್ಗೆ ಯಾಕೆ ಈ ಹಣೆ ಬರ, ಇನ್ನೊಂದ್ ಮದ್ವೆಯಾಗಿ ನಾನು ಸಂತೋಷವಾಗಿರ್ತೀನಿ ಅಂತ ಅಮ್ಮ ಮಗುನ ಬಿಟ್ಟು ಬೆತ್ಲೆಹೇಮಿಂದನೋ ಜೆರುಸಲೇಮಿಂದನೋ ಹೋಗ್ಬೋದಿತ್ತು, ನಜರೇತಿನಿಂದ. ಇದ್ ಯಾವ್ದನ್ನು ಮಾಡದೆ ನೀತಿ ಅಂತಂದ್ರೆ ದೇವರು ಹೇಳಿದ್ದಾರೆ, ಎಲ್ಲೋ ಕನಸಿನಲ್ಲಿ ಹೇಳಿದ್ದಾರೆ, ಅದನ್ನೇ ನಂಬಿ ಅದಕ್ಕಾಗಿ ಜೀವನ ಮಾಡಿ ತನ್ನ ಜೀವನವನ್ನ ಇತರರಿಗಾಗಿ ಕೊಡ್ತಾ ಇದ್ರಲ್ಲ, ಅದು ನೀತಿ ಅನ್ನಿಸ್ತು ಬ್ರದರ್. ಓಕೆ,
ಇವತ್ತು ನಾವು ಈ ಪಾಯಿಂಟ್ ಸ್ವಲ್ಪ ಆಳವಾಗಿ ಕಲಿಯೋಣ. ಓಕೆ, ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯ 18ನೇ ವಾಕ್ಯದಿಂದ ನಾವು ಓದೋಣ. ಮತ್ತಾಯ ಕ್ರಿಸ್ತ 1:18. ಯೇಸುವಿನ ಜನನದ ಪ್ರಕರಣ. ಹ್ಮ್. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆ ನಿಶ್ಚಿತವಾಗಿತ್ತು ಎಂದು ಹೇಳುವಾಗ ಸರ್ ಕೆಜೆ ಸರ್ ಅದನ್ನು ಈಗಿನ ಪರಿಸ್ಥಿತಿಗೆ ಸ್ವಲ್ಪ ಹೋಲಿಸ್ತೀರಾ? ಈಗ ಎಂಗೇಜ್ಮೆಂಟ್ ಫೋಟೋ ಶೂಟ್ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಅಂದ್ರೆ ಫೋಟೋ Engagement ಶೂಟ್ಗೆ ಆಗಿತ್ತು. ಹೋಗ್ಬಿಡ್ತಾರೆ. ಪ್ರೀ ವೆಡ್ಡಿಂಗ್ ಅಲ್ವಾ? Yeah. ಏನಂದ್ರೆ ಈ ಈ ಜೂಯಿಷ್ ಕಸ್ಟಮ್ ಪ್ರಕಾರ, ಅದು ಈವನ್ ನಾರ್ತ್ ಇಂಡಿಯನ್ ಕೆಲವು ಇದ್ರಲ್ಲಿ ಪ್ರಕಾರ, ಆಕ್ಚುಲಿ ಎಂಗೇಜ್ಮೆಂಟ್ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಮದುವೆನೆ. ಅದಾದ್ಮೇಲೆ ಅವರು ಈಗಿರೋ ಪರಿಸ್ಥಿತಿಯಲ್ಲಿ ಏನಿದೆ, ಎಂಗೇಜ್ಮೆಂಟ್ ಆದ್ಮೇಲೆ ಅವ್ರೊಂಥರ ತುಂಬಾ ಫ್ರೀ Free ಆಗ್ಬಿಡ್ತಾರೆ, ಬಿಡ್ತಾರೆ. ಮನೆಯಿಂದಲೂ ಸ್ವಲ್ಪ ಫ್ರೀಡಮ್ ಕೊಡ್ತಾರೆ. ಸೊ ಅವ್ರ ಜೊತೆಗೆ ಎಲ್ಲಾದ್ರೂ ಹೋಗ್ಬೋದು ಬರ್ಬೋದು ಅಂತ ಒಂದು ಪರಿಸ್ಥಿತಿ ಈಗ ನಮ್ಮ ಸಮಾಜದಲ್ಲಿ ಇದೆ. ಆದ್ರೆ ಯಹೂದ ಕಸ್ಟಮ್ ಪ್ರಕಾರ ಎಂಗೇಜ್ಮೆಂಟ್ ಅಂದ್ರೆ ಆಲ್ಮೋಸ್ಟ್ ಲೈಕ್ ಮದುವೆನೆ. ಮತ್ತೆ ಇನ್ನು ಫೈನಲ್ ಆ ಒಂದು ಸಾಂಗ್ಯ ಮಾತ್ರ ಉಳಿದಿರುತ್ತದೆ. ಸೊ ಇಲ್ಲಿ ನೀವು ನೋಡಿ, ಮತ್ತೊಮ್ಮೆ ವಚನವಾದಿ. ಯೇಸುವಿನ ಕ್ರಿಸ್ತ ತಾಯಿ ಯೇಸು ಮರಿಯಳಿಗೂ ಹ್ಮ್ ಜೋಸೆಫನಿಗೂ ಹ್ಮ್ ನಿಶ್ಚಿತಾರ್ಥವಾಗಿತ್ತು. ಹ್ಮ್ ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ನೋಡಿ, ಬಂತು. ಇಲ್ಲೇ ನೀವು ನೋಡಿ ನಿಶ್ಚಿತಾರ್ಥವಾಗಿತ್ತು, ಅವರು ಕೂಡಿ ಬಾಳುವುದಕ್ಕೆ ಮುಂಚೆ. ಇದು ಎರಡು ಸೇರಿಸಿ ನೀವು ಓದುವಾಗ ನಿಮ್ಗೆ ಏನ್ ಅರ್ಥ ಆಗ್ತದೆ? ನಿಶ್ಚಿತಾರ್ಥ ಆದ್ಮೇಲೆ ಒಟ್ಟಿಗೆ ಇರ್ಬೋದು ಅನ್ನೋ ಭಾವನೆ ಬರ್ತದೆ. ಒಂದು ಭಾವನೆ ಆಗ್ತಾ ಇಲ್ಲ. ಇದೆಯಲ್ಲ? ಹೌದು. ಮದ್ವೆ ಆಗಿತ್ತು, ಆದ್ರೆ ಈ ಜೊತೆಲಿ ಇನ್ನೂ ವಿದಾಯಿ ಅಂತಾರಲ್ಲ ಸರ್, ಅದ್ ಕಳಿಸ್ಕೊಡೋದು Yeah. ಅದಾಗಿರ್ಲಿಲ್ಲ ಅಂತ. ಈಗ ಅರ್ಥ ಆಯ್ತಲ್ಲ, ಒಂಥರ ಮದುವೆ ಆಯ್ತು ಆದ್ರೆ ಅವರು ಕೂಡಿ ಬಾಳ್ಲಿಲ್ಲ. ಕ್ಲಿಯರ್ ಆಯ್ತಲ್ಲ ಇದು? ಸೊ ಅವರು ಅಂದ್ರೆ ಹೊರಗಡೆ ಇರುವವರಿಗೆ, ಔಟ್ಸೈಡರ್ಗೆ ಇವರು ಕೂಡಿ ಬಾಳಿದಾರೋ ಬಾಳಿಲ್ವೋ ಗೊತ್ತಾಗಲ್ಲ. ಇವರಿಗೆ ಮಾತ್ರ ಗೊತ್ತಿರುತ್ತದೆ ಇವರು ಕೂಡಿ ಬಾಳಲಿಲ್ಲ ಎಂಬುದು. ಓಕೆ, ಕಾರಣ 19ನೇ ವಾಕ್ಯ ಓದಿ. ಆಕೆಯ ಪತಿ ಜೋಸೆಫನು ನೀತಿವಂತನು. ಈಗೇನ್ ಹೇಳ್ತಾ ಇದೆ? ಅವನು ಆಕೆಯ ಅಂದ್ರೆ ಇನ್ನು ಕಂಪ್ಲೀಟ್ ಆಗದೆ ಅವನು ಇನ್ನು ಅವಳನ್ನ ಕೂಡಿಲ್ಲ, ವಿವಾಹ ಆಗ ತನಕ ಅಂದ್ರೆ ಅಲ್ಲಲ್ಲ, ಆಕೆಯ ಪತಿ ಪತಿ ಜೋಸೆಫ್ ಅಂದ್ರೆ ಅರ್ಥ ಏನು? ಈಗ ಆಲ್ಮೋಸ್ಟ್ ಮದುವೆ ಆಗಿದೆ. ಜಸ್ಟ್ ಎನ್ಗೇಜ್ಡ್ ಆದ್ರೆ ಪತಿ ಅಂತ ಹೇಳಲ್ಲ. ಇಲ್ಲ ಇಲ್ಲ ಏನ್ Would be ಹೇಳ್ತಾರೆ? ಅಂತಾರೆ. ಎನ್ಗೇಜ್ಡ್ ಆದ್ರೆ ವುಡ್ ಬಿ ಅಂತಾರೆ. ವುಡ್ ಬಿ ಅಂತ ಹೇಳ್ತಾರೆ. ಇಲ್ಲಿ ವಚನ ಹೇಳ್ತಾ ಇದ್ರೆ ಪತಿ. ಪತಿ ಅಂತ ಹೇಳ್ತಾ ಇದ್ರೆ. ಸೊ ನೀವು ಅರ್ಥ ಮಾಡಿ, ಜೂಯಿಷ್ ಕಸ್ಟಮ್ ಪ್ರಕಾರ ಎಂಗೇಜ್ಡ್ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಮ್ಯಾರೇಜ್. ಓಕೆ, ಸೊ ಎಂಗೇಜ್ಡ್ ಆದ್ಮೇಲೆ ಕೂಡಿ ಬಾಳಬಹುದು. ಓಕೆ, ಎಂಗೇಜ್ಡ್ ಆದ್ಮೇಲೆ ಪತಿ ಪತ್ನಿಯನ್ನು ಕರೀತಾರೆ. ಓಕೆ, ಸೊ ಇಷ್ಟು ನಮ್ಮ ಮೈಂಡ್ ಸೆಟ್ಗೆ ತರೋಣ. ಈಗ ಜೋಸೆಫ್ನಿಗೆ ಗೊತ್ತು, ಮರಿಯಳಿಗೆ ಗೊತ್ತು, ಅವರು ಕೂಡಿ ಬಾಳಲಿಲ್ಲ ಅಂತ ಹೇಳಿ. ನಮ್ಮ ಇದುವರೆಗೆ ನಾವು ಯೋಚನೆ ಮಾಡಿರೋ ಸ್ಟೈಲ್, ನಮ್ಮ ಈಗ ಈ ಒಂದು ನಮ್ಮ ಇಲ್ಲಿ ಲೋಕಲ್ ಸಿಚುವೇಶನ್ ಅಲ್ಲಿ ಎನ್ಗೇಜ್ಡ್ ಅಂದ್ರೆ ಹೇಗೆ, ಅವ್ರ ಮನೆಯಲ್ಲಿ ಇವರ ಮನೆಯಲ್ಲಿ ಕನೆಕ್ಷನ್ ಇಲ್ಲ, ಸೊ ಸಾಧ್ಯತೆ ಇಲ್ಲ ಈ ವಿಷಯಗಳಿಗೆಲ್ಲ. ಆದ್ರೆ ಅಲ್ಲಿ ಹಾಗಲ್ಲ. ಓಕೆ, ಈಗ ನೀವು ಯೋಚನೆ ಮಾಡಿ, ಈ ಸಿಚುವೇಶನ್ ಅಲ್ಲಿ ಜೋಸೆಫ್ನ ನೀತಿವಂತನು ಎಂದು ಹೇಳುವ ಪಾಯಿಂಟ್, ಜೋಸೆಫ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ? 19ನೇ ವಾಕ್ಯ. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಒಂದು ನಿಮಿಷ, ಹೇಗೆ ಮರಿಯಳಿಗೆ
ಏನು? ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವಮಾನಕ್ಕೆ ಗುರಿ ಮಾಡಬಾರದು. ಈಗ ಇದುವರೆಗೆ ಜೋಸೆಫನಿಗೆ ಇದು ಪವಿತ್ರಾತ್ಮರಿಂದ ಆಯ್ತಾ ಅಥವಾ ಬೇರೆ ಯಾರಿಂದ ಆದ್ರೂ ಆಯ್ತಾ ಅಂತ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ. ನೀವು ಯೋಚನೆ ಮಾಡಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಇಷ್ಟು ಮಾಡರ್ನ್ ಆಗಿದೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಇಂತಹ ಒಂದು ಸನ್ನಿವೇಶ ಬಂದರೆ ನೀತಿ ಏನು? ಎಲ್ಲ ಪಬ್ಲಿಕ್ ಮುಂದೆ ಕರ್ಕೊಂಡೋಗಿ ನಿಲ್ಸಿ, ಹ, ಅಪ್ಪ ಅಮ್ಮನ್ ಕರ್ಸಿ, At ಅವ್ರ least. ಅಪ್ಪ ಅಮ್ಮ ನಮ್ ಪಬ್ಲಿಕ್ ಎಲ್ಲ ಪಬ್ಲಿಕ್ ಅಂದ್ರೆ ಫ್ಯಾಮಿಲಿ ಮೆಂಬರ್ ಸೇರಿಸಿ ಹ್ಮ್ ಅವ್ರನ್ನ ಕರೆದು ಹಿಂಗ್ ಮಾಡಿದಾಳೆ, ನಾನು ಒಳ್ಳೆಯವನು, ಅವಳಿಗೇನು ನೋಡಿ, ಈ ಈ ಈ ಒಂದು ಗರ್ಭಕ್ಕೆ ನಾನು ಜವಾಬ್ದಾರನಲ್ಲ. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಎಲ್ಲರ ಮುಂದೆ ಕ್ಲಿಯರ್ ಮಾಡ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ. ಅಥವಾ ಅವ್ರನ್ನ ಆಗಲೇ ಡೈವೋರ್ಸ್ ಮಾಡೋದಾಗಲಿ ಏನೋ ಒಂದು ಇದು ಮಾಡಿ, ನಾನು ತಪ್ಪಿಗಸ್ತನು ಅಲ್ಲ, ನನಗೆ ಈ ಒಂದು ಕನೆಕ್ಷನ್ ಬೇಡ ಎಂಬ ರೀತಿಯಲ್ಲಿ ಈಗಿನ ಜನ ಯೋಚನೆ ಮಾಡುತ್ತಾರೆ. ಮಾತ್ರವಲ್ಲ, ಸಂತ ಜೋಸೆಫರಿಗೂ ಅದಕ್ಕೆ ಬೇಕಾದಷ್ಟು ಒಳ್ಳೆ ಚಾನ್ಸ್ ಇತ್ತು. ಅಂದ್ರೆ ನಿಯಮ ಜೋಸೆಫನ ಸಪೋರ್ಟ್ ಅಲ್ಲೇ ಇದೆ. ಈ ಕೋಪನೂ ಬರುತ್ತಲ್ಲ ನಮ್ಗೆ. ಈಗ ನಾವು ನಿಶ್ಚಿತಾರ್ಥವಾಗಿರುವ ಆ ಹುಡುಗಿ ಗರ್ಭವತಿಯಾಗಿ ಕಂಡ್ರೆ ನಮ್ಗೆ ಅವಳ ಮೇಲೆ ಕೋಪ ಬರುತ್ತಾ, ಕನಿಕರ ಬರುತ್ತಾ, ಅಯ್ಯೋ ಪಾಪ ಚೇಂದ್ ಬರುತ್ತಾ? ಕೋಪನೇ ಬರು. ಶಿ ಈಸ್ ಎ ಚೀಟ್ ಅಲ್ವಾ? ಆ ತರ ನಮ್ಗೆ ಅನಿಸ್ತದೆ, ಎಷ್ಟು ವೈರಾಗ್ಯ ಬರುತ್ತದೆ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಯೋಚನೆ ಮಾಡ್ಬೇಕು. ಸುಮ್ನೆ ನೀತಿವಂದ್ರೆ ಹೇಳೋದು ತುಂಬಾ ಚೆನ್ನಾಗಿದೆ, ನೈಸ್ ಆಗಿದೆ. ಆದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ ನಮಗೆ ನೀವು ಆ ಒಂದು ಸಿಚುವೇಶನ್ ಮನಸ್ಸಿಗೆ ತಂದು ನೋಡಿ, ಅಷ್ಟು ವೈರಾಗ್ಯ. ಇದು ಗರ್ಭವತಿಯಾದ ಈ ವಿಷಯದಲ್ಲಿ ಮಾತ್ರವಲ್ಲ, ದೈನಂದಿನ ಕುಟುಂಬ ಜೀವನದಲ್ಲಿ ನಮ್ಗೆ ಎಕ್ಸ್ಪೆಕ್ಟ್ ಮಾಡದೇ ಇರುವ ಒಂದು ರೀತಿಯಲ್ಲಿ ನಮ್ಮ ಜೀವನ ಸಂಗಾತಿ ಕಾರ್ಯ ಮಾಡುವಾಗ ನಮ್ಗೆ ತುಂಬಾ ಕೋಪ ಬರುತ್ತೆ. ಜೋಸೆಫ್ನ ಆ ಒಂದು ಸ್ವಭಾವ, ಜೋಸೆಫ್ನ ಏನ್ ಪ್ಲಾನ್ ಮಾಡ್ತಾ ಇದ್ರೆ, ಅವಳಿಗೆ ಮಾತ್ರ ಅವಮಾನ ಆಗ್ಬಾರ್ದು. ತಪ್ಪು ಮಾಡ್ಬೋದಾ? ಆದ್ರೆ ಇಲ್ಲಿ ಜೋಸೆಫನ್ ಹೇಳ್ತಾ ಇದ್ದಾರೆ, ಜೋಸೆಫನಿಗೆ ಪವಿತ್ರಾತ್ಮರ ಕನೆಕ್ಷನ್ ಏನ್ ಗೊತ್ತಿಲ್ಲ, ಇಲ್ಲಿ ಏನಾಗಿದೆ ಯಾವುದು ಗೊತ್ತಿಲ್ಲ. ಓಕೆ, ಆದ್ರೆ ಜೋಸೆಫಿನ ಒಂದೇ ಒಂದು ಚಿಂತೆ ಏನಂದ್ರೆ, ಮರಿಯಳಿಗೆ ಅವಮಾನ ಆಗ್ಬಾರ್ದು. ಯಾವ ವ್ಯಕ್ತಿ ಆದ್ರೂ ಆತರ ಚಿಂತಿಸ್ತಾರ? ದಯಾಳು ಹೇಳ್ತೀರಾ? ಖಂಡಿತ ಇಲ್ಲ ಬ್ರದರ್. ಅವ್ರಿಗೆ ಅವಮಾನ ಇದ್ರೇನು ಬಿಟ್ರೇನು, ನಾನು ಜಸ್ಟಿಸ್, ನನಗೆ ಇದು ಮುಗೀತು. ಮೋಸ, ಅಷ್ಟೇ. ನನ್ಗೆ ಮೋಸ ಮಾಡಿದಾಳೆ, ಅದರಿಂದ ಅವಳಿಗೆ ಏನಾಗ್ಬೇಕು? ಪನಿಷ್ಮೆಂಟ್ ಆಗ್ಲೇಬೇಕು. ಅವಳಿಗೆ ಅವಮಾನ ಆಗ್ಲೇಬೇಕು. ಈಗಿನ ನೀತಿ ಇದೆ, ಲೋಕದ ನೀತಿ ಇದೆ. ನನಗೆ ಮೋಸ ಮಾಡಿದಾಳೆ, ಅದರಿಂದ ಅವಳಿಗೆ ಅವಮಾನ ಆಗ್ಲೇಬೇಕು. ಬಿಟ್ಕೊಡಲ್ಲ, ನಾನು ಇದು ಬಿಟ್ಕೊಡಲ್ಲ. ಇಷ್ಟು ನನ್ಗೆ ನನ್ ಲೈಫ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಈಗ ಆದ್ರೆ ಮುಂಚೆ ಹೇಳ್ಬೋದಿತ್ತಲ್ಲ, ಈ ತರ ಎಲ್ಲ ಮಾಡ್ಬೇಕಿತ್ತ? ಪ್ರಿಯರೇ, ದ ರಿಯಲ್ ಫ್ಯಾಕ್ಟ್ ನೀವು ಅರ್ಥ ಮಾಡಿ ನೋಡಿ, ಅದರ ಗ್ರಾವಿಟಿ ಎಷ್ಟಿದೆ ನೀವು ಸ್ವಲ್ಪ ಅರ್ಥ ಮಾಡಿ ನೋಡಿ ಆ ಒಂದು ವಿಷಯದ. ಆದ್ರೆ ಜೋಸೆಫ್ ಯೋಚನೆ ಮಾಡ್ತಾ, ಅಯ್ಯೋ ಮರಿಯಳಿಗೆ ಅವಮಾನ ಆಗ್ಬಾರ್ದು. ಯಾಕೆ ತಪ್ಪು ಮಾಡಿರೋದು ಯಾರು? ಮರಿಯಳಿಗೆ ಅವಮಾನ ಆಗ್ಬಾರ್ದು. ಸೊ ಪ್ರಿಯರೇ, ಅವನ ನೀತಿ ಇಲ್ಲಿ ವರ್ಕ್ ಆಗ್ತಾ ಇದೆ. ಮರಿಯಳಿಗೆ ಅವಮಾನ ಆಗಬಾರದು. ಓಕೆ, ಇನ್ನು ಮುಂದುವರಿಸೋದಿ. ಸರ್ ಈ ರೀತಿ ಯೋಚನೆ ಮಾಡ್ಬೇಕಾದ್ರೆ ಮರಿಯಳ ಬಗ್ಗೆ ಜೋಸೆಫರಿಗೆ ಗೊತ್ತಿತ್ತು, ಅವ್ರು ಎಂತ ವ್ಯಕ್ತಿ ಏನು ಅಂತ ಗೊತ್ತಿತ್ತು ಅನ್ಸುತ್ತೆ. ಸರ್, ಈಗ ನಮ್ಗೆ ಎಷ್ಟೇ ಗೊತ್ತಿದ್ರು ಗೊತ್ತಿರೋದು ಮುಖ್ಯ ಅಲ್ಲ ಸರ್. ಇಂಥ ಒಂದು ಸನ್ನಿವೇಶ ಬರುವಾಗ ಅವ್ರದ್ದು ಸ್ವಭಾವ ಇದು ಯಾರು ಯೋಚನೆ ಮಾಡಲ್ಲ. ಈಗ ಈ ಅಷ್ಟು ಒಳ್ಳೆಯವಳಾಗಿ ನಿಂತುಕೊಂಡು ಇಂತಹ ಒಂದು ಸನ್ನಿವೇಶ ಬರುವಾಗ ನಮ್ಗಿರೋ ಕೋಪ ಎಷ್ಟು ಜಾಸ್ತಿ ಆಗ್ತದೆ, ಸ್ವಲ್ಪ ಯೋಚನೆ ಮಾಡಿ. ಡಬಲ್ ಆಗ್ತದೆ ಬ್ರದರ್. ಯಾಕಂದ್ರೆ ಕೆಟ್ಟವರು ತಪ್ಪು ಮಾಡೋದು ಗ್ರೇಟ್ ಅಲ್ಲ. ಇನ್ನೋಸೆಂಟ್ ಅನ್ಕೊಂಡು ಹಿಂಗಾದ್ರೆ
ಯಾರು ಅಕ್ಸೆಪ್ಟ್ ಬರೀ ಮಾಡ್ಕೊಳ್ತಾರೆ? ಡ್ರಾಮಾ ಮಾಡಿ ನನ್ ಜೊತೆಗೆ ನಿಂತು ನೋಡಿ ಈಗ ನೋಡಿ ಈ ರೀತಿ ಆಗಿದೆಯಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಕಾಣುವ ವಿಷಯ. ಓಕೆ, ನಾವು ಇದರಲ್ಲಿ ಈ ಲೋಕದ ರೀತಿಯಲ್ಲಿ ಲೋಕದ ನಿಯಮದ ರೀತಿಯಲ್ಲಿ ನೋಡೋದಾದ್ರೆ ನಮ್ಗೆ ಅದರಲ್ಲಿ ಯಾವ ಒಂದು ಜಸ್ಟಿಫಿಕೇಶನ್ ಇಲ್ಲ. ಆದ್ರೆ ನನ್ಗೆ ಆಶ್ಚರ್ಯ ಆಗೋದು ಸಂತ ಜೋಸೆಫ್ ಚಿಂತಿಸಿದ ರೀತಿ ಇದೆಯಲ್ಲ, ಈ ಒಂದು ಥಾಟ್ ಪ್ರಾಸೆಸ್ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಯಾಕೆ ಮನೆಯಲ್ಲಿ ಏನಾದ್ರು ತಪ್ಪಿ ಮಾತಾಡ್ಬಿಟ್ರೆ ಸಾಕಲ್ಲ, ಅದು ರಿಯಾಕ್ಟ್ ಮಾಡದೇ ಇದ್ರೆ ನಮ್ಗೆ ಸಮಾಧಾನ ಬರಲ್ಲ ಅಲ್ವಾ? ಯಾಕೆ ಈ ವಿಷಯ ಇದುವರೆಗೇನು ಹೋಗುವಾಗತ್ತಿಲ್ಲ. ಇದೆಲ್ಲ ಲಾಸ್ಟ್ ರೇಂಜ್. ಫಸ್ಟ್ ರೇಂಜ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ, ತಿರುಗಿ ಮಾತಾಡದೆ ಏನಾದ್ರೂ ರಿಯಾಕ್ಷನ್ ತೋರಿಸಿದ್ರೆ ಇದಕ್ಕೆ ಬ್ರದರ್, ನನ್ನ ಪ್ರಕಾರ ನಾನು ಮಾತಾಡ್ಲಿಲ್ಲ ಅಂದ್ರೆ ನಾನು ಇನ್ನೋಸೆಂಟ್ ಅಂತ ಹೆಂಗೆ ಪ್ರೂವ್ ಮಾಡೋದು? ನಾನ್ ಮಾತಾಡಿದ್ರೆ ತಾನೇ ನಾನು ನೀತಿವಂತ ಅಂತ ಹೇಳೋದು. ಇವಳು ಹಿಂಗಿದೆ, ನಾನು ಅದಕ್ಕಾಗಿ ಬಿಡ್ತೀನಿ ಅಂತ 4 ಜನಕ್ಕೆ ಹೇಳಿದ್ರೆ ತಾನೇ ನಾನು ನೀತಿವಂತನಾಗ್ತೀನಿ. ಹೌದು. ಇಲ್ಲಿ ನೋಡಿ, ಈ ಒಂದು ಸದಾ ಜೋಸೆಫರ ಥಾಟ್ ಪ್ರಾಸೆಸ್ ಭಯಂಕರವಾಗಿದೆ. ಅವಳಿಗೆ ಅವಮಾನ ಆಗ್ಬಾರ್ದು. ಪಾಪ ಮಾಡ್ಬೋದಾ, ಆದ್ರೆ ಅವಳಿಗೆ ಅವಮಾನ ಆಗ್ಬೋದು. ಮೇ ಬಿ ಸಂತ ಜೋಸೆಫ್ ಗೊತ್ತು, ಇದವಳು ಇಂಥವಳಲ್ಲ, ತುಂಬಾ ಒಳ್ಳೆಯವಳು, ನನಗೆ ಗೊತ್ತು ಇದೆಲ್ಲ. ಆದ್ರೂ ಈ ತಪ್ಪಾದ್ರೆ, ಈಗ ಪವಿತ್ರಾತ್ಮರ ಕನೆಕ್ಷನ್ ಗೊತ್ತಿಲ್ಲಲ್ಲ, ಏನೋ ತಪ್ಪು ನಡೆಯಿತು, ಯಾರೋ ಏನೋ ಮಾಡಿದ್ದಾರೆ. ಸುಪ್ರಿಯರೇ, ಇದರ ಮಧ್ಯೆ ಆ ನೆಗೆಟಿವಿಟೀಸ್ ಒಂದು ಚೂರು ಇಲ್ಲ ತಾಯಿ ಮರಿಯಳ ಮೇಲೆ. ಅವಳಿಗೆ ಮಾತ್ರ ಅವಮಾನ ಆಗ್ಬಾರ್ದು. ಅವಳಿಗೆ ಅವಮಾನ ಆಗಬಾರ್ದು ಅಂತ ಹೇಳುವಾಗ ಏನರ್ಥ ನೋಡಿ? ಅವಳಿಗೆ ಅವಮಾನ ಆಗಬಾರ್ದು ಅಂತ ಹೇಳಿ ಅವಳನ್ನು ರಹಸ್ಯವಾಗಿ ಡೈವೋರ್ಸ್ ಮಾಡಿ, ನಿಶ್ಚಿತಾರ್ಥ ಮುರಿಯಬೇಕು, ರಹಸ್ಯವಾಗಿ ಅವಳನ್ನ ಡೈವೋರ್ಸ್ ಮಾಡ್ಬೇಕು. ಪ್ರಿಯರೇ, ಇಲ್ಲಿ ರಹಸ್ಯವಾಗಿ ಡೈವೋರ್ಸ್ ಮಾಡುವುದು, ಪರಸ್ಯವಾಗಿ ಡೈವೋರ್ಸ್ ಮಾಡುವುದರಲ್ಲಿ ಏನು ವ್ಯತ್ಯಾಸ ಇದೆ? ಬಹಿರಂಗವಾಗಿ ಡೈವೋರ್ಸ್ ಮಾಡೋದು, ರಹಸ್ಯವಾಗಿ ಡೈವೋರ್ಸ್ ಮಾಡೋದು, ಸೀಕ್ರೆಟ್ ಆಗಿ ಡೈವೋರ್ಸ್ ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಇದೆ? ಬಹಿರಂಗ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಬಹಿರಂಗ ಮಾಡುವಾಗ ಎಲ್ಲರಿಗೂ ಗೊತ್ತಾಗುತ್ತದೆ. ಬಹಿರಂಗವಾಗಿ ಮಾಡಿದ್ರೆ ಅವರು ಕೊಲ್ಲಲ್ಪಡ್ತಾರೆ. ಆದ್ರೆ ಸೀಕ್ರೆಟ್ ಆಗಿ ಮಾಡುವಾಗ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಅವರು ಪ್ರೊಟೆಕ್ಷನ್, ಯು ವಾಂಟ್ ಟು ಪ್ರೊಟೆಕ್ಟ್ ಹರ್. ಓಕೆ, ಈಗ ಪ್ರೊಟೆಕ್ಟ್ ಮಾಡುವಾಗ ಏನಾಗ್ತದೆ? ಸೊಸೈಟಿಯಲ್ಲಿ ಏನಾಗ್ತದೆ? ಇವನೇ ತಪ್ಪು ಮಾಡಿದಾನೆ ಜೋಸೆಫ್ನೇ, ಅದಕ್ಕೆ ತಪ್ಪಿಸ್ಕೊಳ್ಳಕ್ ಟ್ರೈ ಮಾಡ್ತಾ ಇದ್ದಾನೆ. ತಪ್ಪು ಅಂದಲ್ಲ, ಈ ಮಗು ಯಾರ್ದು? ಕ್ವಶನ್ ಜೋಸೆಫ್ ಅಂದ್ರೆ ಅಲ್ಲಿ ಕ್ವಶನ್ ಬರಲ್ಲ, ಕ್ಲಿಯರ್ ಆಗ್ತದೆ. ಈ ಮಗು ಜೋಸೆಫ್ನು ನೋಡಿ ಮಗು ಮಾಡಿ ಇವನ್ ಎಸ್ಕೇಪ್ ಮಾಡಿದಾನೆ, ಆ ಒಂದು ಮಾತು ಬರುತ್ತಾ? ಹೌದು. ಈಗ ರಹಸ್ಯವಾಗಿ ಡೈವೋರ್ಸ್ ಮಾಡುವಾಗ ನೀವೇ ಸ್ವಲ್ಪ ಯೋಚನೆ ಮಾಡಿ. ರಹಸ್ಯವಾಗಿ ಡೈವೋರ್ಸ್ ಮಾಡುವಾಗ ಅಂತ ಹೇಳುವಾಗ ಅರ್ಥ ಏನು? ಸುಮ್ನೆ ಮನೆ ಬಿಟ್ಟು ಹೋಗ್ಬೋದು ಅಲ್ವಾ? ರಹಸ್ಯವಾಗಿ ಡೈವೋರ್ಸ್ ಮಾಡೋದಂದ್ರೆ ಏನಂತ ಕೆಜಿ ಸರಿ? ಅವನು ವಿಕ್ಟಮ್ ಮಾತ್ರ ಆತರ ರಹಸ್ಯವಾಗಿ ಡೈವೋರ್ಸ್ ಮಾಡ್ಬೋದು, ಯಾಕಂದ್ರೆ ಅವ್ನು ತಪ್ಪು ಮಾಡಿದಾನೆ ಎಸ್ಕೇಪ್ ಆಗ್ಲಿಕ್ಕೆ. ಅಲ್ಲ, ರಹಸ್ಯವಾಗಿ ಡೈವೋರ್ಸ್ ಅಂತ ಹೇಳುವಾಗ ಕೆಜಿ ಸರ್ ನೀವ್ ಹೇಳಿ, ಅದು ಹೇಗೆ ನಡೀತದೆ? ಅದು ಮ್ಯೂಚುವಲ್ ಆಗಿ ಒಂದು ಮ್ಯೂಚುವಲ್ ಆಗಿ ಇಬ್ರು ಇದ್ ಮಾಡ್ತಾರೆ ಸರ್, ಸಪರೇಟ್ ಆಗೋಣ ಅಂತ. ಸೊ ಇನ್ನೊಂದು ಇದೆ, ಜೋಸೆಫ್ ತರ ಒಂದ್ ದೊಡ್ಡ ಮನಸ್ಸಿದ್ದವರು ಆಯ್ತು ಬಿಟ್ಬಿಡೋಣ ರಹಸ್ಯವಾಗಿ ಅಂತ ಪ್ಲಾನ್ ಮಾಡ್ಬೋದು. ಅಲ್ಲ, ನಾನು ಹೇಳುದು ರಹಸ್ಯವಾಗಿ ಡೈವೋರ್ಸ್ ಅಂತ ಹೇಳುವಾಗ ಅದು ಆಕ್ಟ್ ಹೇಗೆ? ಅದೇ ಸ್ವಲ್ಪ ಆಶ್ಚರ್ಯ ಅಲ್ಲ ಸರ್? ಅದೇ ಬಿಟ್ಟು ಹೋಗೋದಷ್ಟೇ, ಬಿಟ್ಟು 4 ಜನಕ್ಕೆ ಗೊತ್ತಾಗ್ಬಿಡ್ತದಲ್ಲ ನೋಡಿ. ನೀವು ಯೋಚನೆ ಮಾಡಿ, ಇವಳನ್ನು ಬಿಟ್ಟು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾರೆ, ಇವಳಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಹಾಗೆ ಜನ ಏನ್ ಹೇಳ್ತಾರೆ? ಅವರು ಸಹಿಸಿಕೊಂಡು ಹೋಗ್ತಾರೆ ಅಪಮಾನ ಅವರ ಮೇಲೆ. ಜೋಸೆಫ್ ತಪ್ಪಿಗಸ್ತನು ಅಂತ ಹೇಳ್ತಾರಲ್ಲ ನೋಡಿ, ಇವನು ಮಗು ಮಾಡಿ ಇವನು ಹೊರಟು ಹೋಗಿದ್ದಾನೆ ಅಲ್ವಾ? ರಹಸ್ಯವಾಗಿ ಮಾಡುವಾಗ ಇದರ ಸಕಲ ತಪ್ಪು ಯಾರ ಮೇಲೆ ಬರುತ್ತೆ? ಜೋಸೆಫನ ಮೇಲೆ ಬರುತ್ತೆ. ಆದ್ರೆ ಬಹಿರಂಗವಾಗಿ ಡೈವರ್ಸ್ ಮಾಡಿದ್ರೆ ಏನಾಗ್ತದೆ? ಮರಿಯಳ ಮೇಲೆ ತಪ್ಪು ಬರ್ತದೆ, ಮರಿಯಳಿಗೆ ಪನಿಷ್ಮೆಂಟ್.
ಆ ಮರಿಯಳ ಮೇಲೆ ತಪ್ಪಾಗ್ತದೆ, ಜೋಸೆಫನು ಫ್ರೀ ಆಗ್ತಾನೆ, ನಾನ್ ತಪ್ಪಿಗಸ್ತನಲ್ಲ ಎಂಬ ಅವಸ್ಥೆ ಬರುತ್ತೆ. ಪ್ರಿಯರೇ, ನೀವೇ ಯೋಚನೆ ಮಾಡಿ, ಒಂದ್ ಕಡೆ ತಪ್ಪು ನಡೆಯಿತು, ನನ್ಗೇನು ಗೊತ್ತಿಲ್ಲದೆ ನನ್ನ ಪತ್ನಿಗೆ ಈ ಒಂದು ಅವಸ್ಥೆ ಆಯ್ತು, ಇನ್ನೂ ನಾನು ಈ ಪಾಪದ ಜವಾಬ್ದಾರಿ ತಗೊಂಡು ನಾನು ದೂರ ಹೋಗೋದಾದ್ರೆ, ಪ್ರಿಯರೇ, ಈ ವ್ಯಕ್ತಿಯನ್ನು ಬೈಬಲ್ ಏನು ಕರೀತಾ ಇದೆ? ನೀತಿವಂತರು. ನೀತಿವಂತರು. ನೀವೇ ಯೋಚನೆ ಮಾಡಿ. ಹಾಗಾದ್ರೆ ನೀತಿವಂತರು ಅಂದ್ರೆ ಏನು? ಬೇರೆಯವರ ತಪ್ಪನ್ನು ತಮ್ಮ ಮೇಲೆ ಬೇರೆಯವರ ತಪ್ಪನ್ನು ತನ್ನ ಮೇಲೆ ಆಗಿಸಿಕೊಂಡು ಬೇರೆಯವರನ್ನು ರಕ್ಷಿಸುವ ಪ್ರಾಸೆಸ್ ಆಗಿದೆ ಬೈಬಲಿನ ಪ್ರಕಾರ ನೀತಿವಂತರು ಅಂದ್ರೆ. ನನಗೆ ಇದು ಯೋಚನೆ ಮಾಡುವಾಗ ಇದುವರೆಗೆ ಇಷ್ಟು ಡೆಪ್ತ್ ಆಗಿ ಜೋಸೆಫನ ಸ್ಯಾಕ್ರಿಫೈಸ್ ನನ್ಗೆ ಅರ್ಥ ಆಗಿರ್ಲಿಲ್ಲ. ಈ ವಿಷಯದಲ್ಲಿ ನೀವು ನಿಮ್ಮ ಒಂದು ಅನಿಸಿಕೆ ಹೇಳಿ, ನಿಮ್ಮ ಇದುವರೆಗೆ ಜೋಸೆಫಿನ ಬಗ್ಗೆ ಇರುವ ಒಂದು ಚಿಂತೆ. ಈಗ ಜೋಸೆಫ್ ಅನ್ನೋದ್ಕಿಂತ ಇದನ್ನ ಪ್ರೂವ್ ಮಾಡ್ಲಿಕ್ಕೆ, ಇದನ್ನ ಎತ್ಕೊಂಡ್ಬರ್ಲಿಕ್ಕೆ ನೀವೆಷ್ಟು ಒದ್ದಾಡಿದಿರೋ ಭಗವಂತನಿಗೆ ಗೊತ್ತು. ಯಾಕಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಅದನ್ನ ಈಸಿ ತರ್ಲಿಕ್ಕೆ ನೋಡಿ, ಮೋರ್ ದೆನ್ ಹಾಫ್ ಅನ್ ಅವರೇ ಆಯ್ತು ನಿಮ್ಗೆ ಜಸ್ಟ್ ನೀತಿವಂತರೊಬ್ಬರನ್ನ ತರ್ಲಿಕ್ಕೆ. ಇಮ್ಯಾಜಿನ್ ಬ್ರದರ್, ಲೈಫ್ ಟೈಮ್ ನಾವು ನೀತಿವಂತರನ್ನ ಹುಡ್ಕೋದು ಎಷ್ಟು ಕಷ್ಟ ಇದೆ ಅಂತ. ಸ್ವಲ್ಪ ಅಂದ್ರೆ ನಾವು ಯಾಕಂದ್ರೆ ಇದುವರೆಗೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಜೋಸೆಫ್ನು ಒಂದು ಎಂಗೇಜ್ ಆದ್ರು, ಜೋಸೆಫ್ ಮನೆಯಲ್ಲಿ, ಇವರು ಅವರ ಮನೆಯಲ್ಲಿ ಹೀಗಾಯ್ತು ಅಂತ ಅಂತ ಒಂದು ಗ್ರಾವಿಟಿಯಲ್ಲಿ ನಮ್ಗೆ ಅರ್ಥ ಆಗ್ತದೆ. ಹಡ್ಸನ್, ನೀವೇನ್ ಹೇಳಿ ಜೋಸೆಫ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನಿತ್ತು? ಈಗ ನಿಮ್ಮ ಅನಿಸಿಕೆ ಏನಾಗ್ತಾ ಇದೆ? ಸರ್, ನೀತಿವಂತರು ಅಂತ ಗೊತ್ತು, ಬಟ್ ಇಷ್ಟೊಂದು ಡೀಪ್ ಆಗಿ ನಾನು ಚಿಂತೆ ಮಾಡೋದಿಲ್ಲ. ಇವಾಗ ಇದ್ದೇಳಾಗ್ಲೇ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಅಂದ್ರೆ ಅವರೆಲ್ಲರೂ ಪ್ರಾಂಪ್ಟ್ನೆಸ್, ಅಂದ್ರೆ ದೇವರ ಇದಕ್ಕೆ ಕರೆಕ್ಟ್, ದೇವರು ಕೊಟ್ಟ ಪವಿತ್ರಾತ್ಮ ಏನ್ ಹೇಳ್ತಾ ಅದ್ರ ಬಗ್ಗೆ ಎಲ್ಲ ಸ್ವೀಕರಿಸೋ ಒಂದ್ ಮನ್ಸು ಅವ್ರಿಗೆ ತುಂಬಾ ಇದೆ. ಹಾಗಾಗಿ ಅವರೆಲ್ಲರೂ ಕರೆಕ್ಟ್ ಆಗಿದ್ದಾರೆ ಅಂತ. ಬಟ್ ಇಷ್ಟೊಂದು ಡೀಪ್ ಆಗಿ ನಾನು ಯಾವತ್ತು ಅದು ಇದೇ ಥಿಂಕೇ ಮಾಡಿದವರಲ್ಲ ಇದ್ರ ಬಗ್ಗೆ. ಪವಿತ್ರಾತ್ಮರು ಅವ್ರಿಗೆ ಹೇಳಿದ್ಮೇಲೆ ಅವರು ಕಟ್ಕೊಳ್ಳೋದು ಇಟ್ಸ್ ನಾಟ್ ಎ ಗ್ರೇಟ್ ಥಿಂಗ್. ಅದಕ್ಕೂ ಮೊದ್ಲೇ ಇವ್ರದೊಂದು ಮನಸ್ಥಿತಿ ಬಂದಿದೆಯಲ್ಲ, ಇಟ್ಸ್ ರಿಯಲಿ ಗ್ರೇಟರ್ ದೆನ್. ಅದು ನಾನು ಅನ್ಕೊಳ್ತಾ ಇದ್ದೆ ಸರ್, ಅವ್ರ ಮನಸ್ಸಲ್ಲಿ ಈ ಥಾಟ್ ಬಂದಿದ್ ಕೂಡ್ಲೆ ಪವಿತ್ರಾತ್ಮ ಮೀನ್ ದೇವದೂತರು ಬಂದು ಅವ್ರಿಗೆ ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಲ್ಲ, ಇದೆಲ್ಲ ನಂತರ 20ನೇ ವಾಕ್ಯದಲ್ಲೇ ಬರೋದದು. 20ನೇ ವಾಕ್ಯ ಇದೆಲ್ಲ ಯೋಚನೆ ಮಾಡುತ್ತಾ ಸೀಕ್ರೆಟ್ ಆಗಿ ನಾವು ಡೈವರ್ಸ್ ಮಾಡೋಣ ಎಂದ ರೀತಿಯಲ್ಲಿ ಯೋಚನೆ ಮಾಡುವಾಗ, ಜೋಸಫಿಗೆ ಒಳ್ಳೆ ಸ್ಕೋಪ್ ಇತ್ತು ಇಲ್ಲಿ. ನಾನ್ ತಪ್ಪಿಗಸ್ತನ ಅಲ್ಲ ಎಂದು ತೋರಿಸುವುದಕ್ಕೆ ಬೇಕಾದಷ್ಟು ಸ್ಕೋಪ್ ಇತ್ತು ಇಲ್ಲಿ. ಪ್ರಿಯರೇ, ಇದು ನಮ್ಮ ಪ್ರಾಕ್ಟಿಕಲ್ ಲೈಫಿಗೆ ಒಂದು ಅಪ್ಲೈ ಮಾಡುವಾಗ ನೀತಿವಂತಿಕೆ ಎಂಬುದು ನಮ್ಗಿದೆಯಾ? ಸ್ವಲ್ಪ ಯೋಚನೆ ಮಾಡಿ. ಮನೆಯಲ್ಲಿ ಈ ತರ ವಿಷಯ ಏನ್ ಬೇಡ, ಏನೋ ಒಂದು ಚಿಕ್ಕ ವಿಷಯ ಮನೆಯಲ್ಲಿ ಅವರು ನಾನು ಮಾಡದಿರುವ ತಪ್ಪು ಹೇಳಿದ್ದಾರೆ ಎಂದು ಹೇಳುವಾಗ ನಾವು ಎಷ್ಟು ಅಗ್ರೆಸಿವ್ ಆಗ್ತೀವಿ. ಏನಾದ್ರೂ ಚೂರು ನೀತಿವಂತಿಕೆ ನಾವು ತೋರ್ಸೋದಲ್ಲ, ನಾವು ಇತರನ ಕಂಡೆ ಮಾಡಿನೇ ನಾನ್ ನೀತಿವಂತ ಅಂತ ಪ್ರೂವ್ ಮಾಡ್ತೇನೆ ಅಲ್ವಾ? ನೋಡಿ, ಎಷ್ಟೋ ಕಡೆ ಇದರ ಉಲ್ಟಾ ನಡೀತಾ ಇದೆ. ಎಷ್ಟೋ ಕಡೆ ಇದ್ರ ಉಲ್ಟಾ ನಡೀತಾ ಇದೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ 2 ಮಕ್ಕಳಾಯ್ತು, ಇನ್ನು ಮಗು ಬೇಡ ಅಂತ ಯೋಚನೆ ಮಾಡಿದ್ರು. ಆದ್ರೆ ಮತ್ತೆ 3ನೇ ಮಗು ಆಯ್ತು. ಎಷ್ಟು ಮಾತುಗಳು ಕೆಲವು ಕುಟುಂಬಗಳಲ್ಲಿ ಬರುತ್ತೆ. ಇದು ನಂದೇನಾ, ಇದು ಅವರದೇನಾ, ಇವರದೇನಾ, ಎಷ್ಟು ಚರ್ಚೆಗಳು ಇಂಥ ಸನ್ನಿವೇಶಗಳಲ್ಲಿ ಬರುತ್ತೆ. ಇವನಿಗೆ ಗೊತ್ತು ಇದು ಅವನದೇನೇನು ಗೊತ್ತು, ಆದರೂ ಇಂತಹ ಬೇಡದಿರುವ ಮಾತುಗಳು ಎಷ್ಟು ಕುಟುಂಬಗಳಲ್ಲಿ ನಡೆಯುತ್ತದೆ, ಎಷ್ಟು ಕುಟುಂಬಗಳು ಇದರಿಂದ ಹಾಳಾಗ್ತದೆ. ಪ್ರಾಕ್ಟಿಕಲಿ ಇವನಿಗೆ ಗೊತ್ತು, ಆದ್ರೆ ನಮ್ಮ ಸಂತ ಜೋಸೆಫರು ನಿಜವಾಗಿ ಇದು ನಮಗೆ ಮಾದರಿ ಆಗುದು. ಇಲ್ಲಿ ನಾವು ಅರ್ಥ ಮಾಡ್ಬೇಕಾಗಿರೋದು, ಈ ನೀತಿ ನಮ್ಮದಾಗುವಾಗ, ಅಂದ್ರೆ ನೀತಿ ಅಂತ ಹೇಳಿ ಒಂದು ಅರ್ಥ, ಒಂದು ಕ್ಲಾರಿಟಿ ಆಯ್ತು ಅನ್ಸುತ್ತೆ. ನಾವು ಇದುವರೆಗೆ ಯೋಚನೆ ಮಾಡಿರೋ ನೀತಿ ಅಲ್ಲ. ನೀತಿ ಅಂದ್ರೆ ಬೇರೆಯವರ ತಪ್ಪು ನಮ್ಮದಾಗಿಸಿ ಅವರಿಗೆ ಯಾವ ನೋವು ಕೊಡದೆ, ಅರ್ಥ ಆಯ್ತಲ್ಲ,
ಅವರಿಗೆ ಮಾತಿನಿಂದಲೂ ಗಾಯ ಕೊಡದೆ ನಮ್ಮದಾಗಿಸುವ ಆ ಒಂದು ಕಾರ್ಯವಾಗಿದೆ ನೀತಿವಂತಿಕೆ ಅಂತ ಹೇಳ್ತು. ಬೇರೆಯವ್ರ ತಪ್ಪಂದಲ್ಲ, ಬೇರೆಯವರ ಆ ಒಂದು ಏನ್ ಹೇಳ್ತೀರಾ, ಅವರ ಹೆಸರು ಹಾಳಾಗುವ ಪರಿಸ್ಥಿತಿ, ಬೇರೆಯವರಿಗೆ ನೋವಾಗುವ ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ಈ ಒಂದು ಜವಾಬ್ದಾರಿ ನಮ್ಮದಾಗಿಸಿ ಅವರಿಗೆ ಸೇವ್ ಮಾಡುವ ಒಂದು ಪ್ರೋಸೆಸ್. ಆಕ್ಚುಲಿ ಯೇಸುಸ್ವಾಮಿ ಮಾಡಿರೋದು ಕರೆಕ್ಟ್ಲಿ ಸಂತ ಜೋಸೆಫ್ ಮಾಡಿರೋ ಕಾರ್ಯನೇ. ಅವ್ರೇನ್ ತಪ್ಪು ಮಾಡಿದ್ದಾರೆ? ಒಂದು ತಪ್ಪು ಮಾಡಿಲ್ಲ. ಆದ್ರೆ ನಮ್ ತಪ್ಪೆಲ್ಲ ಅವ್ರದ್ದಾಗಿತ್ತು. ನೀತಿವಂತನಾದರು. ಮಚ್ಚಡ ಬರೆದ್ರೆ ಹೇಳ್ತಾ ಇದ್ರೇನು ಬ್ರದರ್, ಇದು ಸ್ಯಾಕ್ರಮೆಂಟ್ ಆಫ್ ಕನ್ಫೆಷನ್, ಅದು ನೀತಿ, ಯೇಸು ನೀತಿನೇ ಆಗ್ತದೆ. ಅದು ಅವರು ಹೌದು, ಮೇಲೆ ಅದು ಕೊಡ್ತಾರಲ್ಲ, ಅದೆಲ್ಲ ಕ್ಷಮೆ ಕೊಡ್ತಾರಲ್ಲ, ಅದು ಎಷ್ಟೇ ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ ಅಂತಂದ್ರೆ ಸ್ಯಾಕ್ರಮೆಂಟ್ ಆಫ್ ಕನ್ಫೆಷನ್ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಅದು ಇದರಲ್ಲಿ ಯೇಸು ಸ್ಥಾನದಲ್ಲಿ ಕೂತಿರೋರ್ಗೆ ಮಾತ್ರ ಅದು ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಸೊ ಇದರಿಂದ ನಮ್ಗೆ ಅರ್ಥ ಆಗ್ತದೆ ಯೇಸುಸ್ವಾಮಿಗೆ ಸಿಕ್ಕಿರುವ ಟ್ರೈನಿಂಗ್. ಹೌದು, ಅವರು ಪವಿತ್ರಾತ್ಮರಿಂದ ತುಂಬಿದರು, ಆದರೂ ಅವರ ಚಿಕ್ಕ ವಯಸ್ಸಿನಿಂದಲೇ ಅವರ ತಂದೆ ತಾಯಿಯರ ಆ ಒಂದು ನೇಚರ್ ಗೊತ್ತಾಗಿದೆ. ನನ್ನ ತಂದೆ ನೀತಿವಂತನಾಗಿದ್ದಾರೆ. ಈ ಡಿಸ್ಕಷನ್ ನಡೆಯುವಾಗ ತಾಯಿ ಉದರದಿಂದ ಮಗುಗೆ ಗೊತ್ತಿರ್ತದೆ ಅಪ್ಪ ಅಮ್ಮನ ಟೆನ್ಷನ್, ಅಪ್ಪನ ಆ ಒಂದು ಅವಸ್ಥೆಗಳು. ಬೇರೆ ಅವರು ಇದೇ ಸಿಚುವೇಶನ್ ಫೇಸ್ ಮಾಡುವಾಗ ಅವ್ರಿಗೆ ಗೊತ್ತಿತ್ತು ಹೇಗೆ ಅಡ್ರೆಸ್ ಮಾಡಬೇಕು ಇಂತಹ ವಿಷಯಗಳು. ಅದು ಅವರು ತಂದೆಯಿಂದನೇ ಕಲಿತಿದ್ದಾರೆ. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಬೇಕು. ನಾವು ಇವತ್ತು ಜಾಸ್ತಿ ಬೇರೆ ನೋಡಲ್ಲ, ಇದೊಂದು ಡೀಪರ್ ಆಗಿ ಕಲಿತರೆ ಸಾಕು ಇವತ್ತು ನೀತಿವಂತಿಕೆ ಎಂದು ಹೇಳೋದು. ಇದು ನೋಡಿ, 19ನೇ ಅಧ್ಯಾಯದಲ್ಲಿ ಸೀಕ್ರೆಟ್ ಆಗಿ ತಾಯಿ ಮರಿಯಳನ್ನು ಡೈವೋರ್ಸ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ. ಸೊ ಆಗ ನೀವು ಅರ್ಥ ಮಾಡಿ, ಬಹಿರಂಗವಾಗಿನೂ ಡೈವೋರ್ಸ್ ಮಾಡ್ಬೋದು, ಸೀಕ್ರೆಟ್ ಆಗಿನೂ ಮಾಡ್ಬೋದು. ಬಹಿರಂಗವಾಗಿ ಮಾಡಿದ್ರೆ ಎಫೆಕ್ಟ್ ಏನಿದೆ ನಮ್ಗೆ ಗೊತ್ತು, ಸೀಕ್ರೆಟ್ ಆಗಿ ಮಾಡಿದ್ರೆ ಎಫೆಕ್ಟ್ ಏನಿದೆ ನಮ್ಗೆ ಗೊತ್ತು. ಇದು ತೀರ್ಮಾನಿಸಿದ ತಕ್ಷಣ, ಇದುವರೆಗೆ ಪವಿತ್ರಾತ್ಮ ಸೈಲೆಂಟ್ ಆಗಿದೆ. ಯಾವಾಗಲೂ ಆಗೇನೆ ನಮ್ಮ ಆ ನಿಜ ನೇಚರ್ ಹೊರಗಡೆ ತಂದ ನಂತರನೇ ದೇವರು ಕ್ರಿಯೆ ಮಾಡಲು ಪ್ರಾರಂಭಿಸುದು. 20ನೇ ವಾಕ್ಯ ಓದಿ. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು ದಾವಿದ ವಂಶದ ಅಂದ್ರೆ ಫಸ್ಟ್ ಆಲೋಚನೆ ಆಯಿತು, ಈಗ ಬಂದಿರ್ಲಿಲ್ಲ, ಕಾರ್ಯಕ್ಕೆ ಬಂದಿಲ್ಲ. ಕಾರ್ಯಕ್ಕೆ ಬರಲು ದೇವರು ಬಿಡುವುದೂ ಇಲ್ಲ. ನೀತಿವಂತರಾಗಿ ನಾವು ನಿಲ್ಲುವಾಗ ಆ ಕಾರ್ಯಕ್ಕೆ ಬರಲು ದೇವರು ಬಿಡಲ್ಲ. ನಾವು ಪ್ರಾಮಾಣಿಕವಾಗಿ ನಿಂತರೆ ಸಾಕು, ದೇವರ ನಿಯಮಕ್ಕೆ ಅನುಸರಿಸಿ ನಿಂತರೆ ಸಾಕು. ಆ ಕಾರ್ಯಕ್ಕೆ ಬರದಂತೆ ದೇವರು ನಾವು ಈಗ ನ್ಯಾಚುರಲ್ ಆಗಿ ಹೇಗಾಗ್ಬೇಕು ಆ ರೀತಿ ಇಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ತಾ ಇದ್ದಾಗಲೇ ದೂತನು ಪ್ರತ್ಯಕ್ಷರಾದರು. ಪ್ರಿಯರೇ, ನಾವು ಇಂತಹ ಸಿಚುವೇಶನ್ ಅಲ್ಲಿ ದೇವರು ನಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾರೆ ನಮ್ಗೆ ನೀತಿಯನ್ನು ನಡೆಸಿಕೊಡುವುದಕ್ಕೆ. ನಾನು ಹೇಳೋದು, ಇದನ್ನು ಪ್ರಾಕ್ಟಿಕಲ್ ಲೈಫಿಗೆ ತರಲೇಬೇಕು. ನೀತಿವಂತರು ಭಾಗ್ಯವಂತರು, ನೀತಿಗಾಗಿ ದಾಹ, ನೀತಿಗಾಗಿ ಹಸಿವಿರುವವರು. ನೀವೇ ಯೋಚನೆ ಮಾಡಿ, ಮನೆಯಲ್ಲಿ ಏನೋ ಒಂದು ವಿಷಯದಲ್ಲಿ ಸ್ವಲ್ಪ ಚರ್ಚೆ ನಡೀತಾ ಇದೆ. ನಮ್ ಕಡೆಯಲ್ಲಿ ಯಾವ ತಪ್ಪೂ ಇಲ್ಲ, ಅವರು ಮಾಡಿರುವುದೇ ತಪ್ಪು. ಇದು ನಮ್ಗೆ ಒಳ್ಳೆ ಚಾನ್ಸ್, ಹೊಡಿಯಕ್ಕೆ ಒಳ್ಳೆ ಚಾನ್ಸ್, ಅವ್ರ ಮೇಲೆ ಆಪಾದನೆ ಹಾಕಕ್ಕೆ ಒಳ್ಳೆ ಚಾನ್ಸ್. ನಮ್ ಕಡೆ ಫುಲ್ ಸೇಫ್ ಆಗಿದೆ, ಎಲ್ಲ ತಪ್ಪು ಅವ್ರ ಕಡೆನೆ. ಈಗ ನಾವು ಹೇಗೆ ವರ್ತಿಸ್ತೀವಿ? ನೀವ್ ಹೇಗೆ ವರ್ತಿಸ್ತೀವಿ? ಸರ್, ಅವಾಗ ನಮ್ದೇ ಎಲ್ಲ ನಮ್ನ ಒಬ್ಬರು ತರದ ಮಾತು ಮಾಡ್ತೀವಿ ಅಲ್ವಾ? ನಾವು ತಪ್ಪು ಮಾಡಿಲ್ಲ ಅಂತ ತೋರಿಸ್ಕೊಡ್ಬೇಕಲ್ಲ. ಈಗ ಮನಸ್ಸಿಗೆ ಗೊತ್ತು ನಾನ್ ತಪ್ಪು ಮಾಡಿಲ್ಲ ಅಂತ, ಅವ್ರಿಗೂ ಗೊತ್ತು ತಪ್ಪು ಮಾಡಿಲ್ಲ ಅಂತ ಹೇಳಿ. ಅದ್ರಿಂದ ನಮ್ಗೆ ಲಾಭ ಇದೆ. ಇಡೀ ವಾಕ್ಯ ಎಲ್ರಿಗೂ ತೋರಿಸ್ಬೇಕಲ್ಲ, ಮಕ್ಕಳಿಗೂ ಸುತ್ತಮುತ್ತಲು ಇರುವವರಿಗೆಲ್ಲ ತೋರಿಸ್ಕೊಡ್ಬೇಕಲ್ಲ. ನಾನಲ್ಲ ತಪ್ಪಿಗಸ್ತನು, ಇವಳೇ ತಪ್ಪಿಗಸ್ತನು ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ರೀತಿಯಲ್ಲಿ ನಾವು ಟೆಕ್ನಿಕಲ್ ಆಗಿ ಏನೆಲ್ಲ
ತರಬಹುದು, ಏನೆಲ್ಲ ಉಪಯೋಗಿಸ್ಬೋದು, ಯಾವ ವಿಷಯಗಳೆಲ್ಲ ಮುಂಚೆನೂ ಹೀಗಿತ್ತು, ಇದೆಲ್ಲ ಸ್ಟೋರಿ ಎಲ್ಲ ತಂದು ನಾವು ಎಂಥ ಮಟ್ಟದಲ್ಲಿ ನಾವು ನಮ್ಮನ್ನು ಸೇಫರ್ ಝೋನ್ ಅಲ್ಲಿ ನಾವು ನಿಲ್ಲಿಸ್ತೀವಿ. ಬೇರೆ ಈ ಸಮಯದಲ್ಲಿ ದೇವರು ಕಾರ್ಯ ಮಾಡಲ್ಲ, ಯಾವ ದೂತರು ನಮಗೆ ಪ್ರತಿಷ್ಠರು ಆಗಲ್ಲ. ಯಾಕೆ ನಮ್ಗೆ ದೇವದೂತರು ಪ್ರತಿಷ್ಠೆ ಆಗ್ತಾ ಇಲ್ಲ? ಕಾರಣ ಏನಂತ ಗೊತ್ತಾ? ನಾವು ನೀತಿವಂತರಲ್ಲ. ನಾವು ನಿಜವಾಗಿಯೂ ನೀತಿವಂತರಾಗಿ ಇಂತಹ ಒಂದು ಸಿಚುವೇಶನ್ ಅಲ್ಲಿ ನಾವು ನಿಂತು ನೋಡಿ ದೇವದೂತರು ಪ್ರತ್ಯಕ್ಷರಾಗ್ತಾರೆ. ದಿನೇ ದಿನೇ ನಮ್ಮ ಕುಟುಂಬಗಳಲ್ಲಿ ದೇವದೂತರು ಬರ್ತಾ ಹೋಗ್ತಾ ಇರ್ತಾರೆ. ನಮ್ಮ ಕುಟುಂಬಗಳು ಸ್ವರ್ಗವಾಗ್ತದೆ. ಯಾವಾಗ? ಸರ್ ಅದಕ್ಕೆ ನೀತಿವಂತರಾಗುವಾಗ. ಅದಕ್ಕೆ ಯೇಸುಸ್ವಾಮಿ ನಿಮ್ಮ ಅಂತರಂಗ ನೋಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ನೋಡಿದ ಯೇಸುಸ್ವಾಮಿನದು. ನಮ್ ಕುಟುಂಬಗಳು ಸ್ವರ್ಗ ಆಗ್ಬೇಕು. ಈ ಒಬ್ಬರಾದ್ರೊಬ್ರು ನೀತಿವಂತರಾಗಿದ್ರೆ ಸಾಕು. ಕಾರಣ ಅವರ ಹಿಂದೆ ದೇವದೂತರು ಬೀಳ್ಬೇಕಲ್ಲ. ಯೇಸುಸ್ವಾಮಿ ಹೇಳ್ತಾರಲ್ಲ, ಈಗೋ ಬಾಗಿಲ ಬಲಿಯಲ್ಲಿ ನಿಂತು ತಟ್ಟುತ್ತಿದ್ದೇನೆ, ಒಂದು ನೀತಿ ಸಿಕ್ಬಿಟ್ರೆ ನುಗ್ಬಿಡ್ತಾರೆ. ಇಲ್ಲಿ ದೇವರು ಕಾಯ್ತಾ ಇದಾರೆ ದೂತರನ್ನು, ಹೋಗಿ 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 ಅಂತ ಹೇಳಿ. ಆದ್ರೆ ನೀತಿವಂತಿಕೆ ನಾವು ಎಲ್ಲಿ ತೋರಿಸ್ತೀವಿ? ಅವರಿಗೆ ರೋಳೆ ಕೊಡಲ್ಲ ನಾವು. ಸೊ ಅದರಿಂದ ಇಲ್ಲಿ ನಾವು ನೀತಿಗಾಗಿ ನಿಂತು ಬಿಟ್ರೆ ಸಾಕು, ಅಲ್ಲಿ ದೇವರ ಎಂಟ್ರಿ ಆಗ್ತಾರೆ. ನಮ್ಗೆ ನೋಡಿ, ಯೇಸುಸ್ವಾಮಿನೂ ಸಹ ವ್ಯಭಿಚಾರಿಯಣ್ಣನ್ನು ಕಂಡಾಗ ಅಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು, ಯಾವ ರೀತಿ ಡೀಲ್ ಮಾಡ್ಬೇಕೆಂದು ಹೇಳಿ. ಆದ್ರೆ ನೀತಿಯೊಂದಿಗೆ ಮಾಡಿದಾಗ ಅಲ್ಲಿ ದೇವರ ಸಂರಕ್ಷಣೆ ಅಲ್ಲಿ ಇತ್ತು. ಯಾರು ಯೇಸುವನ್ನು ಮುಟ್ಟುವುದಕ್ಕೆ ಹೋಗಿಲ್ಲ. ಓಕೆ, ಸೆಕೆಂಡ್ ಪಾಯಿಂಟ್, ಈ ನೀತಿಗಾಗಿ ನಾವೇನ್ ಮಾಡ್ಬೇಕು? ಕಾತುರಿಬೇಕು. ಹಸಿವು ಅಲ್ವಾ? ಮತ್ತಾಯನ ಶುಭ ಸಂದೇಶದಲ್ಲಿ ಏನ್ ಹೇಳ್ತಾ ಇದೆ? ವೇಟಿಂಗ್ ಫಾರ್ ಚಾನ್ಸ್. ಕಾಯ್ತಾ ಇರ್ಬೇಕು. 5:6 ಓದಿ. ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು. ಹಸಿದು ಹಾತೊರೆಯುವವರು. ಈ ಹಸಿವು ಅಂತ ಹೇಳುವಾಗ ಅರ್ಥ ಏನು? ಈಗ ಹಸಿವು, ಒಂದು ಮಗುಗೆ ಹಸಿವು ನಾವು ಟೀಚ್ ಮಾಡ್ಬೇಕಾ? ತಾನಾಗಿ ಬರ್ತದೆ, ಅದು ತಾನಾಗಿ ಬರುತ್ತದೆ ಹಸಿವು. ಈಗ ಏನಾದ್ರೂ ಹುಷಾರಿಲ್ಲ ಅಂತ ಇಟ್ಕೊಳ್ಳೋಣ, ಒಂದು ಜ್ವರ ಆಯ್ತು ಅಥವಾ ಟೈಫಾಯ್ಡ್ ಆಯ್ತು, ಇದೆಲ್ಲ ಸ್ವಲ್ಪ ಹೀಲಿಂಗ್ ಪ್ರೋಸೆಸ್ ಆಗುವಾಗ ಕೆಲವರು ನಮ್ಗೆ ಒಂದು ಪ್ರಶ್ನೆ ಆಗ್ತಾರೆ, ಏನು ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಅಲ್ಲ ಪ್ರಶ್ನೆ, ಈಗ ನಿಮ್ಗೆ ಹಸಿವೆಲ್ಲ ಆಗ್ತಾ ಇದೆಯಾ? ನಾರ್ಮಲ್ ಹಸಿವು ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ನಾರ್ಮಲ್ ಹಸಿವು ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಸರಿಯಾಗಿದೆ ಅಂತ. ಸರಿ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ, ನಾರ್ಮಲ್ ಆಗ್ತಾ ಇದೆ, ಸೌಖ್ಯ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ಸೊ ಪ್ರಿಯರೇ, ಈ ಹಸಿವು ಎಂಬುದು ತುಂಬಾ, ಅಂದ್ರೆ ನಾನು ಹೇಳೋದು ಸ್ಪಿರಿಚುವಲ್ ಆ ಒಂದು ಹಂಗ್ರಿ ಅಂದ್ರೆ ನಾವು ಈ ಲೋಕದ ವಿಷಯಗಳಿಗೆ ಹಸಿವು, ಓಕೆ. ದೇವರ ವಿಷಯಗಳಲ್ಲಿ ಹಸಿವು ಆಗ್ತಾ ಇದೆಯಾ? ದೇವರ ವಿಷಯಗಳಲ್ಲಿ ಹಸಿವು ಆಗ್ತಾ ಇದ್ರೆ ಅರ್ಥ ಏನಂದ್ರೆ ಯು ಆರ್ ಸ್ಪಿರಿಚುವಲಿ ಹೆಲ್ತಿ. ನೀವು ಸ್ಪಿರಿಚುವಲಿ ಹೆಲ್ತಿ ಆಗಿದ್ದೀರಾ. ಅಯ್ಯೋ ಬೇಡ, ಅಯ್ಯೋ ಧ್ಯಾನನ ಬೇಡ, ಒಂದು ವಚನನ ಬೇಡ, ಮುಂಚಾನೆ ಎದ್ದೇಳ್ಬೇಕಾ ಬೇಡ. ಇದು ಸ್ಪಿರಿಚುವಲ್ ಹಂಗರಿ ಇಲ್ಲದೆ ಇರುವ ಅವಸ್ಥೆ, ಆಧ್ಯಾತ್ಮಿಕ ಹಸಿವಿಲ್ಲದೆ ಇರುವ ಅವಸ್ಥೆ. ಹಾಗಾದ್ರೆ ನಾವು ಸಿಕ್ಲಿ ಆಗಿದ್ದೇವೆ. ಸೊ ಇಲ್ಲಿ ನೀತಿಗಾಗಿ ಹಸಿವು ತೋರಿಸ್ಬೇಕು. ನಿಜವಾದ ಹಸಿವಿದ್ರೆ ನಾವು ಲೈವ್ಲಿ ಆಗಿದ್ದೀವಿ, ನಾವು ಆಕ್ಟಿವ್ ಆಗಿದ್ದೀವಿ ಅಂತ. ಸೊ ಪ್ರಿಯರೇ, ಈ ಸಂತ ಜೋಸೆಫರ ಹಾಗೆ ಇಂತಹ ಸಿಚುವೇಶನ್ಗಾಗಿ ದಾಹಗೊಳ್ಳಬೇಕು, ಇಂತಹ ಸಿಚುವೇಶನ್ಗಾಗಿ ಹಸಿವು ತೋರಿಸ್ಬೇಕು. ಅಂದ್ರೆ ದಿನೇ ಇಂತಹ ಸಿಚುವೇಶನ್ ಬರುವಾಗ ನೀತಿಯಲ್ಲಿ ನೆಲೆ ನಿಲ್ಲಲು ನಾವು ಹಸಿವು ತೋರಿಸುವಾಗ ಅಲ್ಲಿ ದೇವದೂತರು ಬಂದ್ಬಿಡ್ತಾರೆ, ಅಲ್ಲಿ ಸ್ವರ್ಗವಾಗಿ ಮಾರ್ಪಾಡಾಗ್ತದೆ. ಯಾಕೆ ನಮ್ಮ ಮನೆಗಳು ನರಕವಾಗ್ತಾ ಇರುವುದು? ಈ ನೀತಿವಂತರಿಲ್ಲ. ಬೇರೆಯವರ ತಪ್ಪು ನನ್ನ ಮೇಲೆ ತಗೊಂಡು ಅವರಿಗೆ ನೋವಾಗಬಾರ್ದು ಅಂತ ಹೇಳಿ
ಯಾರಿಗೂ ಗೊತ್ತಿಲ್ಲದೆ ನಾವು ಸಹಿಸಲು ರೆಡಿ ಇದೀವೋ? ಇದಿಲ್ಲದೆ ಇರೋದ್ರಿಂದ ನಮ್ಮ ಕುಟುಂಬಗಳು ನರಕವಾಗಿ ಮಾರ್ಪಾಡಾಗ್ತಾ ಇದೆ. ಎಲ್ಲದಕ್ಕೂ ಟಿಟ್ ಫಾರ್ ಟ್ಯಾಟ್ ಎಂಬ ಕನ್ಸೆಪ್ಟೇ, ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆಗೆ ಹೊಡೆಯದೇ ಇದ್ರೆ ಆಗಲ್ಲ. ಪ್ರಿಯರೇ, ಇದು ಲೋಕದ ನೀತಿ. ಈ ಲೋಕದ ನೀತಿ, ದೇವರ ನೀತಿ. ಲೋಕದ ನೀತಿ ಏನೋ, ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅದು ಲೋಕದ ನೀತಿ, ಕಾನ್ಸ್ಟಿಟ್ಯೂಷನ್. ಓಕೆ, ಆದರೆ ಅವರು ತಪ್ಪು ಮಾಡಿದರೆ ಈ ತಪ್ಪು ನನ್ನ ತಲೆಯಲ್ಲಿ ಇಟ್ಕೊಂಡು ಇವರನ್ನು ಫ್ರೀ ಮಾಡುವುದಾಗಿದೆ ದೇವರ ನೀತಿ ಅಂತ ಹೇಳೋದು. ಯೇಸು ಸ್ವಾಮಿ ಸಕಲರ ಜನರ ಪಾಪಗಳು ತನ್ನದಾಗಿಸಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ, ನನ್ಗೆ ತೊಂದರೆ ಆಗಲಿ, ನನ್ಗೆ ಸಿಲುಬೆಯದು ಅವಸ್ಥೆ ಆಗಲಿ, ನಾನ್ ಸಾಯಲಿ. ಆದ್ರೆ ಏನಾಯ್ತು? ಯೇಸುವಿನ ಮರಣದ ನಂತರ ಪಿತನ ಬಲಭಾಗದಲ್ಲಿ ಕೂರುವ ಕೃಪೆ ದೇವರು ಕೊಟ್ಟರು. ಸಂತ ಜೋಸೆಫರಿಗೆ ಪಾಲಕ ಸಂತರು ಎಂಬ ರೀತಿಯಲ್ಲಿ ನಮ್ಮ ಆತ್ಮದ ಪಾಲಕರಾಗಿ ಸಂತ ಜೋಸೆಫರನ್ನು ದೇವರು ನೇಮಿಸಿದರು. ನಾವೊಬ್ಬೊಬ್ಬರು ಈ ತರ ಪಾಲಕ ಸಂತರಾಗಬೇಕಾದವರು. ಒಂದು ಮಾತ್ರ, ನೀತಿ, ದೇವರ ನೀತಿ ನಮ್ಮ ನೀತಿ ಆಗ್ಬೇಕು. ಲೋಕದ ನೀತಿ ಅಲ್ಲ, ದೇವರ ನೀತಿ ನಮ್ಮ ನೀತಿ ಆಗ್ಬೇಕು. ಈ ಕೃಪೆ ನಮಗೆ ದೇವರು ಕೊಡ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಣ. ತಾಯಿ ಮುಖಾಂತರ ಪ್ರಾರ್ಥಿಸೋಣ. ಯಾಕಂದ್ರೆ ತಾಯಿಗೆ ಗೊತ್ತು ಸಂತ ಜೋಸೆಫರ ನೀತಿವಂತಿಕೆ ಹೇಗೆ ಇದೆ ಅಂತ ಹೇಳಿ. ನಾವು ತಾಯಿ ಮುಖಾಂತರ ಪ್ರಾರ್ಥಿಸೋಣ. ಈ ನೀತಿವಂತಿಕೆ ನಮ್ಮೊಬ್ಬೊಬ್ಬರದು ಆಗಲಿ. ನಮ್ಮ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನಿದ್ದಾರೆ. ಪ್ರಭು ನಿಮ್ಮ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾಗಿ ಮಾತೆ, ಪಾಪಿಗಳಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಸೊ ಪ್ರಿಯರೇ, ಈ ನೀತಿ ಅಂತ ಹೇಳೋದು ಮರದ ಸ್ಟೆಮ್ ಆಗಿದೆ. ಬೇರು ಮೂರಾಗಿತ್ತು, ಸ್ಟೆಮ್ ಮೇನ್ ಮರ ಆಯ್ತು. ಇದಿದ್ರೆ ಮಾತ್ರನೇ ಫಲಗಳು ಮೇಲೆ ಬರಲು ಸಾಧ್ಯ. ಈ ಮೂರು ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಇದ್ರೆ ಬಾಕಿ ತಾನೇ ಬರುತ್ತೆ. ಕೆಜೆ ಸರ್. ಪ್ರೈಸ್ ದ ಲಾರ್ಡ್ ಸರ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಇವತ್ತು ಗಿಂತ ಜೂಮ್ ಆಗಿತ್ತು ಅನ್ಸುತ್ತೆ. ಆದ್ರೆ ಎಷ್ಟೊಂದು ಗೂಢಾರ್ಥ ನಾವು ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಸೊ ಅಷ್ಟೊಂದು ಗೂಢಾರ್ಥ ನಮ್ಗೆ ಸಿಕ್ಕಿದೆ. ಸೊ ನೀತಿವಂತರು ಅಂದ್ರೆ ಅದು ಲೋಕದಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಲೋಕದಲ್ಲಿ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅದು. ಸೊ ಹಾಗಾಗಿ ನೀತಿವಂತರು ಅನ್ನೋದು ಬೈಬಲ್ ನಲ್ಲಿ ಕೊಟ್ಟಿರುವ ಪ್ರಕಾರ ಸಂತ ಜೋಸೆಫರ ಆಗಿ ಪ್ರಭು ಯೇಸು ಇಬ್ಬರೇ ವ್ಯಕ್ತಿಗಳು ನೀತಿವಂತರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಸೊ ಅದನ್ನ ಬ್ರದರ್ ನಮ್ಗೆ ಮನೋಜ್ಞವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನೀತಿಯಲ್ಲಿ ಪೂರ್ಣತೆಯನ್ನ ಹೊಂದಿದ್ರು. ಜೋಸೆಫರು ನೀತಿವಂತರಾಗಿದ್ರು. ಸೊ ಈ ಮತ್ತಾಯನ ಶುಭ ಸಂದೇಶ 5:6 ಅಂದ್ರೆ ಮೂರನೆಯ ಆ ಒಂದು ಇದು ದೈವಿಕ ನಿಯಮ, ನ್ಯಾಯ ನೀತಿಗಾಗಿ ಹಸಿದು ದಾಹ ಪಡುವವರು ಭಾಗ್ಯವಂತರು, ಅವರಿಗೆ ದೇವರು ಸಂತೃಪ್ತಿಯನ್ನು ನೀಡುವರು. ಸೊ ಪ್ರಿಯರೇ, ನಾವು ಗೊತ್ತಾಗಿದೆ ನಮ್ಗೆಲ್ಲ ಜೋಸೆಫರು ಮಾಡಿದಂತ ಕಾರ್ಯ ಇದು ಸಾಧಾರಣ ಕಾರ್ಯ ಅಲ್ಲ, ಅಸಾಧಾರಣ ಕಾರ್ಯ. ಇಂತಹ ಒಂದು ಅಸಾಧಾರಣವಾದಂತಹ ಅಭಿಪ್ರಾಯ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯ. ಸೊ ಆ ಒಂದು ಪರಿಸ್ಥಿತಿಯನ್ನ ಹೇಗೆ ಎಳೆಯಾಗಿ ಬಿಚ್ಚಿ ತೋರಿಸ್ಕೊಟ್ರು, ಅಷ್ಟು ಡೀಪ್ ಆಗಿ ಹೋದ್ರು ಅಂತ ಹೇಳಿದ್ರೆ, ಸಂತ ಜೋಸೆಫರ ನಿಜಕ್ಕೂ ಇವರು ನಮಗೆ ಈಗ ಅರ್ಥ ಆಗ್ತಾ ಇದೆ ಅವರ ಒಂದು ಮಹತ್ವ ಏನು ಅಂತ ಹೇಳಿ. ಅಷ್ಟೊಂದು ಮಹತ್ವಪೂರ್ಣವಾದ ಸಂತರು ಅಂತ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಎಲ್ಲ ಸಂತರಿಗಿಂತ ಒಂದು ಕೈ ಮೇಲಾಗಿ ಅವರು ಇರ್ತಾರೆ. ಬೇರೆ ಸಂತರಿಗೆ ಸ್ಟಿಗ್ಮಟ ಎಲ್ಲ ಸಿಕ್ಕಿರ್ಬೋದು, ಆದ್ರೆ ಸಂತ ಜೋಸೆಫರಿಗೆ ಎಂತ ವ್ಯಕ್ತಿ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ, ಎಂತ ನೀತಿವಂತರು ಅಂತ ಹೇಳಿ. ಸೊ ಅದನ್ನ ಇವತ್ತಿನ ಪರಿಸ್ಥಿತಿಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ಕುಟುಂಬಗಳಲ್ಲಿ ಯಾಕೆ ನರಕ ಆಗ್ತಾ ಇದೆ, ನಮ್ಮ ಕುಟುಂಬಗಳು ಯಾಕೆ ಈ ರೀತಿ ಅವಸ್ಥೆ ಪಡ್ತಾ ಇದೆ ಅಂದ್ರೆ ನಮ್ಮಲ್ಲಿ ನೀತಿವಂತರಿಲ್ಲ. ಸೊ ಮುಯಿ ತೀರಿಸುವುದೇ ಈ ಕಾಲದ ಒಂದು ಅವಸ್ಥೆ. ಆದ್ರೆ ದೇವರ ನಿಯಮ ಆಗಿದೆ, ಬೇರೆಯವರ ತಪ್ಪನ್ನ ನಾವು ಒತ್ಕೊಂಡು ಅವರನ್ನ ಆ ತಪ್ಪಿನಿಂದ ಬಿಡುಗಡೆಗೊಳಿಸುವಂತ ಕಾರ್ಯ.
ಪ್ರಭು ಯೇಸು ಮಾಡಿದ್ದು ಇದೇ ಒಂದು ಕಾರ್ಯವನ್ನ, ಎಲ್ಲರ ತಪ್ಪನ್ನ ತಾವು ಹೊತ್ಕೊಂಡು ನಮ್ಮೆಲ್ಲರನ್ನ ಬಿಡುಗಡೆ ಮಾಡಿದರು. ಸೊ ಇದು ಇವತ್ತು ಅರ್ಥವಾಗಿರುವಂತದ್ದು. ಆದ್ರೆ ಇದ್ರ ಬಗ್ಗೆ ಇನ್ನು ನಾವು ಪ್ರಾರ್ಥನೆ ಮಾಡಿ ಇನ್ನೂ ಅದನ್ನ ನಮ್ ಅರ್ಥ ಮಾಡ್ಕೋಬೇಕು. ನಾವ್ ಇವತ್ತು ಕೇಳಿದೀವಿ, ಆದ್ರೆ ಪೂರ್ಣ ಅರ್ಥ ಆಗಿಲ್ಲ. ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಮತ್ತೆ ಅದನ್ನ ವಚನವನ್ನ ಆಲಿಸಿದಾಗ, ಬ್ರದರ್ ಹಾಕುವಾಗ ಅದನ್ನ ಆಲಿಸಿದಾಗ ನಮಗೆ ನಿಜಕ್ಕೂ ಅದು ಪೂರ್ಣ ಅರ್ಥ ಆಗ್ತದೆ, ಮತ್ತೆ ಅದನ್ನ ಇತರರಿಗೂ ನಾವು ತಿಳಿಸುವಲ್ಲಿ ಸಾಧ್ಯ ಆಗ್ತದೆ ಅಂತ ಹೇಳ್ತಾ. ಪ್ರೈಸ್ ದ ಲಾರ್ಡ್ ಸರ್. ಪ್ರೈಸ್ ಲಾರ್ಡ್.